ಐ ಡೋಂಟ್ ನೋ ಯಾಕೆ ಅಳು ಬರ್ತಿದೆ ಅಂತ. ಬಿಕಾಸ್ ಈ ಟೈಮಲ್ಲಿ ಗೊತ್ತಾಗುತ್ತೆ ನಿಮಗೆ ಪ್ರೆಗ್ನೆನ್ಸಿ ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿಲಿ ನಿಮ್ಮ ಇವಾಗ ಕಮೆಂಟ್ ಹೊಡಿಯೋದು, ಇವಾಗ ಬೇಕಿತ್ತ ಇವಳಿಗೆ ಶೋಕಿ, ಆಮೇಲೆ ಏನಾರು ಆದಾಗ ಗೊತ್ತಾಗುತ್ತೆ ಆ ಥರ ಕಮೆಂಟ್ಸ್ ಎಲ್ಲ ಕೇಳಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಸುಮ್ಮನೆ ನಾನು ಏನು ಹೇಳೋದಂದರೆ ಇನ್ಶೂರೆನ್ಸ್ ಅಥವಾ ESI ಫೆಸಿಲಿಟಿ ಇಟ್ಕೊಂಡು ದಯವಿಟ್ಟು ಈ ಹಾಸ್ಪಿಟಲ್ಗೆ ಯಾರು ಹೋಗ್ಬೇಡಿ ಅಷ್ಟೇ. ಆ ಫೆಸಿಲಿಟಿ ಏನಾದ್ರು ಇದ್ದರೆ ತುಂಬ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಇಟ್ ಫೀಲ್ಸ್ ಸೋ ಗುಡ್ ಈ ಥರ ಕೂತ್ಕೊಂಡು ಮಾತಾಡ್ತಿರೋದು ಆಫ್ಟರ್ 3 months. ಸೊ ತುಂಬ ಒಂಥರ ಚೆನ್ನಾಗಿ ಅನ್ನಿಸ್ತಿದೆ. ಇವತ್ತು ಎಷ್ಟೋ ದಿನಗಳಾದ್ಮೇಲೆ ವಿಡಿಯೋ ಮಾಡ್ತಾ ಇರೋದು. ಸೊ ತಮ್ಮನೇಲಿ ನೋಡಿ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ನಾನಿವತ್ತು ನನ್ನ ನಾರ್ಮಲ್ ಡೆಲಿವರಿ ಸ್ಟೋರಿ ಬಗ್ಗೆ ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಲ್ ಹಾಕಿದ್ದೆ, ಯಾರಿಗಾದ್ರೂ ನಾನು ನಾರ್ಮಲ್ ಡೆಲಿವರಿ ಸ್ಟೋರಿ ಬೇಕಾ, ಅದರಿಂದ ಏನಾದ್ರು ಯೂಸ್ ಆಗುತ್ತಾ, ನಾನು ವಿಡಿಯೋ ಮಾಡಲಾ ಅಂತ. ಅವಾಗ ಎಷ್ಟೋ ಜನ ಎಸ್ ಅಂತ ಹಾಕಿದ್ರು. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನ್ಯೂ ಮಾಮ್ಸ್ ಇರೋರಿಗೆ, ಇವಾಗ ಅವ್ರಿಗೆಲ್ಲರಿಗೂ ಯೂಸ್ ಆಗುತ್ತೆ. ಯಾಕಂದರೆ ಈ ಒಂದು ಇದರಲ್ಲಿ 100%ಅಲ್ಲಿ ಒಂದು 5% ನಾವು ನಾರ್ಮಲ್ ಡೆಲಿವರಿನ ಕೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ C-ಸೆಕ್ಷನ್ನೇ. ಆ್ಯಂಡ್ ಒಬ್ರೊಬ್ರು ಭಯದಿಂದನೇ C-ಸೆಕ್ಷನ್ನ ಮಾಡಿಸ್ಕೊಂಡ್ಬಿಡ್ತಾರೆ, ಪೇಯ್ನ್ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು, ಹಾಸ್ಪಿಟಲ್ನ ಯಾವ ಥರ ಚೂಸ್ ಮಾಡಬೇಕು, ಆ್ಯಂಡ್ ನನ್ನ ಬರ್ತ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ನಾರ್ಮಲ್ ಡೆಲಿವರಿ ಆಗೋಕ್ಕೆ ನಾನು ಯಾವ ಥರ ಟಿಪ್ಸ್ನ ಫಾಲೋ ಮಾಡ್ತಿದ್ದೆ, ಆ್ಯಂಡ್ 5 years ನಾವು ಫ್ಯಾಮಿಲಿ ಪ್ಲಾನಿಂಗಲ್ಲಿ ಇದ್ವಿ, ಅದ್ರ ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಏನು ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ, ಪಟ ಅಂತ ಎಲ್ಲಾನು ಹೇಳ್ಬಿಡ್ತೀನಿ. ಸೊ ಜಾಸ್ತಿ ಲೆಂತಿ ಆದರೆ ನಿಮ್ಗೂ ನೋಡೋಕ್ಕೂ ಇಷ್ಟ ಆಗಲ್ಲ, ಕೇಳಿಸ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ. ಸೊ ಪಾಯಿಂಟ್ ಏನಿದೆ, ಯಾವ್ದಾವ್ದು ಮೇನ್ ಪಾಯಿಂಟ್ ಹೇಳಬೇಕು ಅದನ್ನು ಮಾತ್ರ ಹೇಳ್ಬಿಟ್ಟು ಮುಗಿಸೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಫಸ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಚೆನ್ನಾಗಿತ್ತು. ನಾನು ತುಂಬ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ನಾನೇ ಎಲ್ಲ ಕೆಲಸ ಮಾಡಿಕೊಂಡು, ಯಾವುದೇ ಥರ ನನಗೆ ಕಾಂಪ್ಲಿಕೇಶನ್ಸ್ ಇರಲಿಲ್ಲ, ವಾಮಿಟಿಂಗ್ ಇರಲಿಲ್ಲ, ಯಾವುದೇ ಥರ ಬೇರೆ ಏನೂ ಪ್ರಾಬ್ಲಮ್ಸ್ ಇರಲಿಲ್ಲ ನನಗೆ. ಸೊ ನಾನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಹೇಳಬೇಕು ಅಂದರೆ 2 ಸತಿ ನಾನು ಟ್ರಿಪ್ ಕೂಡ ಹೋಗಿದ್ದೀನಿ. ಒಂದು 3rd ಮಂತಲ್ಲಿ ಮಂಗಳೂರಿಗೆ ಹೋಗಿದ್ದೆ, 8th ಮಂತಲ್ಲಿ ನಾನು ವಯನಾಡ್ ಕೇರಳಗೆ ಹೋಗಿದ್ವಿ. ಸೊ ಇನ್ನೊಂದು ಏನು ಹೇಳ್ಬಿಡ್ತೀನಿ ಅಂದರೆ, ನಾನಿಲ್ಲಿ ನನಗೆ ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಇರಲಿಲ್ಲ. ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹೋಗ್ಬೋದಾ, ಟ್ರಾವೆಲ್ ಮಾಡ್ಬೋದಾ ಅಂತ ಕೇಳಿಕೊಂಡು ಹೋಗಿದ್ದೀನಿ. ನಾವು ಇನ್ನೊಂದು ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ, ಯಾವ್ದಾದ್ರು ವೀಡಿಯೋಸ್ನ ಏನಾದ್ರು ನೋಡ್ಬಿಟ್ರೆ ಅವ್ರು ಮಾಡಿದ್ದಾರೆ, ನಾವು ಮಾಡಿದ್ರೆ ಏನಾಗ್ಬಿಡುತ್ತೆ, ಅವ್ರು ಹೋಗಿಲ್ವಾ, ಅವ್ರಿಗೇನೂ ಆಗಲ್ಲ, ನಮ್ಗಾಗ್ಬಿಡುತ್ತಾ, ಆ ಥರ ನಾವು ಮಾಡೋದು ಜಾಸ್ತಿ. ಸೊ ದಯವಿಟ್ಟು ಆ ಥರ ಮಾಡಬೇಡಿ. ಒಬ್ರೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ, ಒಬ್ರೊಬ್ರು ಕಾಂಪ್ಲಿಕೇಶನ್ಸ್ ಇರುತ್ತೆ, ಟ್ರಾವೆಲ್ ಮಾಡೋಂಗೆ ಇಲ್ಲ, ಫುಲ್ ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಎಲ್ಲ ಹೇಳಿರ್ತಾರೆ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವೇನೇ ಮಾಡೋದಿದ್ರು ಮಾಡಿ. ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ನಾನು ಟ್ರಾವೆಲ್ ಮಾಡಿದ್ದೆ. ಇದೊಂಥರ ಸೀಕ್ರೆಟ್, ಯಾರಿಗೂ ಗೊತ್ತಿಲ್ಲ, ನಾನು ಪ್ರಿಯಂಗ್ ಮಾತ್ರ ಹೇಳಿದ್ದೆ. ಅದನ್ನು ಫೋಟೋಸ್ ನೋಡ್ಬೇಕಾದ್ರೆ ಅವಳು ಗೊತ್ತಾಗಿದ್ದಷ್ಟೇ, ಅದು ಬಿಟ್ಟರೆ ನಾವು ಯಾರಿಗೂ ಹೇಳಿಲ್ಲ. ಒಂದು ಮನೇಲಿ ಆ ಟೈಮಲ್ಲಿ ಹೋದ್ರೆ ಎಲ್ರಿಗೂ ಭಯ ಇರುತ್ತೆ ಏನಾಗುತ್ತೆ ಅಂತ, ಇನ್ನು ಹೋಗ್ಬೇಡಿ ಅಂತ ಹೇಳಿರ್ತಾರೆ. ಇನ್ನೊಂದು ಒಂದಷ್ಟು ಕೆಟ್ಟ ದೃಷ್ಟಿಗಳಿರುತ್ತಲ್ಲ, ಇವಾಗ ಕಮೆಂಟ್ ಹೊಡಿಯೋದು, ಇವಾಗ ಬೇಕಿತ್ತ ಇವಳಿಗೆ ಶೋಕಿ, ಆಮೇಲೆ ಏನಾರು ಆದಾಗ ಗೊತ್ತಾಗುತ್ತೆ ಆ ಥರ ಕಮೆಂಟ್ಸ್ ಎಲ್ಲ ಕೇಳಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಸುಮ್ಮನೆ ನನ್ನ ಮೇಲೆ ಕೋಪ ಜಾಸ್ತಿ, ಟಕ್ಕಂತ ಮಕ್ಕದ ಮೇಲೆ ಹೇಳ್ಬಿಡ್ತೀನಿ ಏನಾದ್ರೂ. ಸೊ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ನಾವು ಯಾರಿಗೂ ಹೇಳಿರಲಿಲ್ಲ. ನಾವು ಹೋಗಿದ್ವಿ ಆರಾಮಾಗಿ, ಏನೂ ತೊಂದರೆ ಇಲ್ದಲೆ ಬಂದ್ವಿ. ನಾನು ಕೆಟ್ಟ ದೃಷ್ಟಿ ಅನ್ನೋದನ್ನ ಅಥವಾ ದೇವ್ರನ್ನೆಲ್ಲ ತುಂಬ ನಂಬೋದು ಜಾಸ್ತಿ. ಸೊ ಅದಕ್ಕೆ ನಾನು ಕೆಲಸ ಆಗೋವರೆಗೂ ಏನೂ ಹೇಳಕ್ಕೆ ಹೋಗಲ್ಲ. ಆದಮೇಲೆ ಹೇಳಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಆಗೋವರೆಗೂ ನಾನು ಹೇಳಕ್ಕೆ ಹೋಗಲ್ಲ. ಸೊ ನಾನು ಅದನ್ನೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಏನೂ ಹೇಳಿಲ್ಲ, ಹೋಗಿ ಬಂದ್ವಿ. ಸೊ ಸೇಫ್ ಆಗಾಯ್ತು. ನಾವಂಗೆ ನಾವೇನು ಅನ್ಕೊಂಡಿದ್ವಿ ಹಂಗೇನೆ ಎಲ್ಲಾನು ಆಯಿತು. ಸೊ ಇದು ಒಂದು ನನ್ನ ಪ್ರೆಗ್ನೆನ್ಸಿ ಜರ್ನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಯಾವುದೇ ಥರ ನೋವು ನಂಗೆ ಆಗಲ್ಲ, ನಂಗೆ ಕೂತ್ಕೊಳ್ಳೋಕ್ಕಾಗಲ್ಲ, ನಂಗೆ ಎದ್ದೋಳಕ್ಕಾಗಲ್ಲ, ಯಾರು ಹೆಲ್ಪ್ ಬೇಕು ನಂಗೆ ಎದ್ದೋಳಕ್ಕೆ. ನಾನು ಯಾವತ್ತೂ ಆ ಥರ ಮಾಡೇ ಇಲ್ಲ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಾನೇ ಎದ್ದು ನಾನೇ ಎಲ್ಲ ಕೆಲಸ ಮಾಡ್ಕೊತಿದ್ದೆ. ಸೊ ಇದನ್ನೆಲ್ಲ ಟಿಪ್ಸ್ ಎಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಏನೇನು ಮಾಡಿದೆ, ಹೆಂಗೆ ಫಾಲೋ ಮಾಡ್ತಿದ್ದೆ ಅನ್ನೋದ್ರ ಬಗ್ಗೆ. ಸೊ ಜಸ್ಟ್ ಇವಾಗ ನಾನು ಪ್ರೆಗ್ನೆನ್ಸಿಲಿ ನಾರ್ಮಲಾಗಿ ನಾನು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಚೆನ್ನಾಗಿದ್ದೆ. ಸೊ ನೆಕ್ಸ್ಟ್
ಹಾಸ್ಪಿಟಲ್ನ ನಾವು ಯಾವ ಥರ ಚೂಸ್ ಮಾಡಬೇಕು ಅಂದರೆ, ನಾವು ಯಾವ ಥರ ಫಸ್ಟ್ ಚೂಸ್ ಮಾಡ್ತೀವಿ ಅಂದರೆ, ಇವಾಗ ಯಾರೋ ಒಬ್ರು ತೋರಿಸ್ಕೊಂಡಿದ್ದಾರೆ ನಮಗೆ ಗೊತ್ತಿರೋರು ಅಂದರೆ ಆಬ್ವಿಯಸ್ ಆಗಿ ಚೆನ್ನಾಗಿ ನೋಡಿದ್ದಾರೆ, ನಾವು ಅಲ್ಲೇ ಹೋಗ್ಬಿಡೋಣ ಅಂತ ಹೋಗ್ತೀವಿ. ಅದೇ ಥರನೇ ನಾನು ಚೂಸ್ ಮಾಡಿದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೇಘನ ಅಲ್ಲಿ ತೋರಿಸ್ಕೊಂಡು ಅವ್ರ ಅಕ್ಕಂದಿರೆಲ್ಲರೂ ಅಲ್ಲೇ ತೋರಿಸ್ಕೊಂಡಿದ್ರು. ಸೊ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ಲು. ಓಕೆ ಫೈನ್, ನಾವು ನಮ್ಮ ಮನೆಗೂ ಹತ್ರ ಅಲ್ವಾ ಅಂದ್ಬಿಟ್ಟು ನಾನು ಹಾಸ್ಪಿಟಲ್ನ ಚೂಸ್ ಮಾಡಿದೆ. ಫಸ್ಟ್ ನಾನು ಫ್ಯಾಮಿಲಿ ಡಾಕ್ಟರ್ನ ಕೇಳಿದಾಗ ನನಗೆ ಕುಸುಮ ಹಾಸ್ಪಿಟಲ್ ಹೇಳಿದ್ರು. ಅಲ್ಲಿ ಡಾಕ್ಟರ್ ಗೀತಾ ಅಂತ ನೋಡ್ತಾ ಇದ್ರು, ತುಂಬ ಚೆನ್ನಾಗಿ ನೋಡ್ತಾ ಇದ್ರು ಅವರು ಕೂಡ. ಬಟ್ ನನಗೆ ನಾನು ವರ್ಕ್ ಮಾಡ್ತಿದ್ದಿದ್ರಿಂದ ನಂಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲಿಲ್ಲ. ಅವರು ಜಾಸ್ತಿ ಹೊತ್ತು ಸಿಗ್ತಿರ್ಲಿಲ್ಲ. ಸೊ ಒಂದು 7 o'clock ಆ ಬಿಟ್ವೀನಲ್ಲಿ ಇರ್ತಿತ್ತು. ಬಟ್ ಪವನ್ ಬರೋದು ಲೇಟ್ ಆಗ್ತಿತ್ತು, ನನಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನು ಬೇಡ ಇಲ್ಲಿ ಅಂದ್ಬಿಟ್ಟು ಓಕೆ ಫೈನ್ ಇಲ್ಲೇನೆ ತೋರಿಸ್ಕೊಳ್ಳೋಣ ಅಂದ್ಬಿಟ್ಟು ನಾವು ಉದ್ಭವ ಹಾಸ್ಪಿಟಲ್ ಕತ್ರಗುಪ್ಪೆ ಹತ್ರ ಇರೋದು. ಸೊ ಅಲ್ಲೇ ತೋರಿಸ್ಕೊಳ್ಳೋಣ, ನಮ್ಮ ಮನೆಗೂ ನಿಯರ್ ಇದೆ ಅಂತ ಅಂದ್ಬಿಟ್ಟು ಅಲ್ಲೇನೆ ತೋರ್ಸಕ್ಕೆ ಶುರು ಮಾಡಿದ್ವಿ. ತುಂಬ ಚೆನ್ನಾಗಿ ನೋಡ್ತಾರೆ, ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ. ಡಾಕ್ಟರ್ ಹೇಮಲತಾ ಅಂತ ನಾನು ಅವ್ರ ಹತ್ರ ತೋರಿಸ್ಕೊತಾ ಇದ್ದಿದ್ದು. ತುಂಬ ಸೀನಿಯರ್ ಡಾಕ್ಟರ್, ತುಂಬ ಎಕ್ಸ್ಪೀರಿಯನ್ಸ್ ಡಾಕ್ಟರ್. ಸಖತ್ತಾಗಿ ನೋಡ್ತಾರೆ. ಟ್ಯಾಬ್ಲೆಟ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಕೊಡ್ತಾರೆ. ಕನ್ಸಲ್ಟೇಷನ್ ಫೀಸ್ ಬಂದು 500 rupees ಇರುತ್ತೆ ಅಲ್ಲಿ. ಆ್ಯಂಡ್ ಟ್ಯಾಬ್ಲೆಟ್ಸ್ಗೆಲ್ಲ ಹೇಳ್ಕೊಬೇಕು ಅನ್ನೋದಲ್ಲ, ದಯವಿಟ್ಟು ಯಾರು ಏನೋ ಅನ್ಕೊಬೇಡಿ. ಹೇಳ್ಕೊಬೇಕು ಅನ್ನೋದಲ್ಲ, ನಾನು ಹೇಳ್ತಿರೋದು ನನಗೂ ಅಷ್ಟಾಗುತ್ತೆ ಅನ್ನೋ ಐಡಿಯಾನೇ ಇರಲಿಲ್ಲ. ಬಿಕಾಸ್ ನಾನು ಯಾರನ್ನೂ ಕೇಳಿರಲಿಲ್ಲ ಅಷ್ಟೊಂದು ಆಗುತ್ತೆ ಅಂತ. ಸೊ ನನಗಷ್ಟೊಂದು ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಂಬಲ್ಲ ನೀವು, ನನಗೆ ಟ್ಯಾಬ್ಲೆಟ್ಸ್ಗೆ ಮಂತ್ಲಿ 5,000 ಆಗ್ತಾಯಿತ್ತು. ಹತ್ತತ್ರ 4,000 to 5,000 ಟ್ಯಾಬ್ಲೆಟ್ಸ್ಗೆ ಆಗ್ತಿತ್ತು. ಬಟ್ ತುಂಬ ಚೆನ್ನಾಗಿದೆ ಟ್ಯಾಬ್ಲೆಟ್ಸ್ ಎಲ್ಲ, ತುಂಬ ಚೆನ್ನಾಗಿರೋ ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ರು. ಅಷ್ಟು ಕಾಸ್ಟ್ಲಿ ಆಗೋಯ್ತು ಅನ್ನೋ ಥರ ಅಲ್ಲ, ತುಂಬ ಚೆನ್ನಾಗಿ ಇತ್ತು. ಯಾಕಂದರೆ ಫುಡ್ಡಲ್ಲಿ ನಮ್ಗೆ ಇವಾಗ ಏನೂ ಸಿಗಲ್ಲ, ಅದಕ್ಕೋಸ್ಕರ ಅವರು ಟ್ಯಾಬ್ಲೆಟ್ಸ್ ಇದರಲ್ಲಿ ಕೊಡ್ತಾರೆ. ನಾನು ಇವಾಗ ನಿಮ್ಗೆ ಅಲ್ಲೇ ತೋರಿಸ್ಕೊಬೇಕು ಅಥವಾ ನಾನು ಏನೋ ಒಂದು ತೋರಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಹೇಳ್ಕೊಳಕ್ಕೋಸ್ಕರ ಹೇಳ್ತಿರೋದಲ್ಲ. ಫಸ್ಟೇ ಇನ್ಫಾರ್ಮೇಶನ್ ಕೊಟ್ಟರೆ ಯಾರಾದರೂ ನನ್ನ ವಿಡಿಯೋನ ನೋಡಿಕೊಂಡು ಅಲ್ಲಿ ಚೆನ್ನಾಗಿ ನೋಡ್ತಾರೆ ಹೋಗೋಣ ಅನ್ನೋರ್ಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಆಗುತ್ತೆ ಅಂದ್ರೆ ತೋರಿಸ್ಕೊಳ್ಳಿ, ಇಲ್ಲ ಅಂದ್ರೆ ತುಂಬಾ ಹಾಸ್ಪಿಟಲ್ಸ್ ಇದೆ, ತುಂಬಾ ಕಡೆ ಚೆನ್ನಾಗಿ ನೋಡ್ತಾರೆ, ನೀವು ಅಲ್ಲಿ ತೋರಿಸ್ಕೊಬೋದು. ನಾನು ಹೇಳ್ತಿರೋದು ನಂದೆಲ್ಲ ಎಷ್ಟೆಷ್ಟು ಆಯಿತು ಏನು ಅನ್ನೋದನ್ನ ಅಷ್ಟೇ. ಸೊ ತುಂಬ ಚೆನ್ನಾಗಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾಯಿದ್ರು. ಕನ್ಸಲ್ಟೇಷನು ಚೆನ್ನಾಗಿ ಇದು ಮಾಡಿದ್ರು. ಒಂದು ನಾನು ಏನು ಹೇಳೋದಂದರೆ, ಇನ್ಶೂರೆನ್ಸ್ ಅಥವಾ ESI ಫೆಸಿಲಿಟಿ ಇಟ್ಕೊಂಡು ದಯವಿಟ್ಟು ಈ ಹಾಸ್ಪಿಟಲ್ಗೆ ಯಾರು ಹೋಗ್ಬೇಡಿ ಅಷ್ಟೇ. ಆ ಫೆಸಿಲಿಟಿ ಏನಾದ್ರು ಇದ್ದರೆ ಒಂಥರ ಒಂದು ಚೀಪಾಗಿ ಟ್ರೀಟ್ ಮಾಡಿಬಿಡ್ತಾರೆ. ಇನ್ಶೂರೆನ್ಸ್ ಅಥವಾ ESI ಕಡೆಯಿಂದ ಹೋದರೆ ತುಂಬ ಚೀಪಾಗಿ ಟ್ರೀಟ್ ಮಾಡ್ತಾರೆ. ಮತ್ತು ಹೆಂಗೆ ಅಂದರೆ ಯಾವುದಾದ್ರು ಸುಳ್ಳು ರಿಪೋರ್ಟ್ಸ್ ಎಲ್ಲ ಕೊಟ್ಟು ಕ್ಲೈಮ್ ಮಾಡ್ಕೊಳಕ್ಕೆ ಟ್ರೈ ಮಾಡೋದು, ಏನಾದ್ರು ನಿಮ್ಗೆ ಗೊತ್ತಾಗಿಲ್ಲ ನೋಡಿಲ್ಲ ಅಂತ ಅಂದರೆ ಆ ಥರ ಎಲ್ಲ ಮಾಡ್ತಾರೆ. ಸೊ ನಾವು ಯಾವುದೇ ಹಾಸ್ಪಿಟಲ್ಗಳಲ್ಲಿ ಅವ್ರು ಯಾವುದೇ ಬಿಲ್ಸು ಅಥವಾ ಯಾವುದೇ ಏನಾದರೂ ತರಕ್ಕೆ ಕಳಿಸಿದ್ರು, ಏನೇ ಮಾಡಿದ್ರು ಅದು ಏನು ಎತ್ತ ಅಂತ ಚೆಕ್ ಮಾಡ್ದಲೇನ ನಾವೇನು ಮಾಡೋಕ್ಕೆ ಹೋಗ್ಬಾರ್ದು, ಮೇನ್ ಪಾಯಿಂಟ್. ಓಕೆನಾ? ಸೊ ನೀವು ದುಡ್ಡು ನಾನು ನಂದು ಸ್ವಂತ ದುಡ್ಡನ್ನ ಹಾಕಿ ತೋರಿಸ್ಕೋತೀನಿ ಅಂದರೆ ಈ ಹಾಸ್ಪಿಟಲ್ ಇಸ್ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್, ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ ಅಂತ ನಾನು ಹೇಳ್ತೀನಿ. ಇಲ್ಲ ನಮ್ಗೆ ಈ ಥರ ಫೆಸಿಲಿಟಿ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ಹಾಸ್ಪಿಟಲ್ ತೋರಿಸ್ಕೋತೀನಿ ಅಂದರೆ ದಯವಿಟ್ಟು ಹೋಗ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಓಕೆನಾ? ಬಿಕಾಸ್ ತುಂಬ ಒಂಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾತಾಡ್ತಿದ್ದಿದ್ದು ರೀತಿಗೂ ಆಮೇಲೆ ನಾವೇನೋ ಒಂದು ಫೆಸಿಲಿಟಿ ಯೂಸ್ ಮಾಡ್ಕೊತಿದ್ದೀವಿ ಅಂತ ಹೇಳಿದ್ಮೇಲೆ ಟ್ರೀಟ್ ಮಾಡೋ ರೀತಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಐ ಡೋಂಟ್ ನೋ ಈ ಹಾಸ್ಪಿಟಲ್ ಮಾತ್ರನಾ ಅಥವಾ ಎಲ್ಲ ಹಾಸ್ಪಿಟಲಲ್ಲೂ ಹಿಂಗೇನ ಅಂತ ಗೊತ್ತಿಲ್ಲ. ಯಾಕಂದರೆ ಇವಾಗ ಆಲ್ಮೋಸ್ಟ್ ಕಾಮನ್ ಆಗಿ MNC ಮತ್ತು IT-ಲೆಲ್ಲ ವರ್ಕ್ ಮಾಡೋರಿಗೆ ಇನ್ಶೂರೆನ್ಸ್ ಫೆಸಿಲಿಟಿ ಇದ್ದೇ ಇರುತ್ತೆ. ಏನಾದರೂ ಒಂದು ಆ ಥರ ಇದ್ದಾಗ ನಾವು ಯೂಸ್ ಮಾಡ್ಕೊತೀವಿ ಅಲ್ವಾ. ಸೊ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ಇವಾಗ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಹತ್ತತ್ರ 1 lakh ನೀವು ಇಟ್ಕೊಳ್ಳೇಬೇಕು ಕೈಯಲ್ಲಿ. ಏನೋ ನಾರ್ಮಲ್ ಆದರೂ ಸರಿನೇ, C-section ಆದರೂ ಸರಿನೇ, ಆಚೆ ಈಚೆ 20-10,000 ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ಹತ್ತತ್ರ 1 lakh ನೀವು ಇಟ್ಕೊಳ್ಳೇಬೇಕು. ಆ್ಯಂಡ್ ನಾವು ಕೂಡ ಅದೇ ಥರ ಒಂದು ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳೋಣ ಅಂತ ಮುಂಚೆನೇ ಹೇಳಿರಲಿಲ್ಲ. ಬಿಕಾಸ್ ಪವನ್ ಹೇಳಿದ್ದ, ಬೇಡಮ್ಮ ಮುಂಚೆನೇ ಹೇಳಿದ್ರೆ ನಾರ್ಮಲ್ ಬೇಡ C-section ಮಾಡೋಣ ಅಂತ ಅನ್ಕೊಂಡ್ಬಿಡ್ತಾರೆ. ಬಿಕಾಸ್ C-sectionಗೆ ಜಾಸ್ತಿ ಕ್ಲೈಮ್ ಮಾಡ್ಕೊಬೋದು ಅಂತ. ಸೊ ನಾವು ಯಾರಿಗೂ ಏನೂ ಹೇಳಿರಲಿಲ್ಲ ಡಾಕ್ಟರ್ಗೆ. ಬಟ್ ನಾನು ತುಂಬ ಚೆನ್ನಾಗಿ ನೋಡೋರು, ತುಂಬ ಚೆನ್ನಾಗಿ ಎಲ್ಲ ಟಿಪ್ಸ್ ಹೇಳೋರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡೋರು. ಸರಿ ಆಯಿತು. ನಾನು ಫಸ್ಟ್ ಮಂತಿಂದ ಲಾಸ್ಟ್ ಮಂತ್ವರೆಗೂ ಒಂದೇ ಡಾಕ್ಟರ್ ಹತ್ರ ತೋರಿಸಿರೋದು. ಸೊ ನೀವು ಅಷ್ಟೇ ಒಂದೇ ಡಾಕ್ಟರ್ ಹತ್ರ ತೋರಿಸೋದ್ರಿಂದ ನಮ್ಮ ಬಾಡಿ ಆಗಿರ್ಬೋದು, ನಮ್ಮ ಬಾಡಿಲಿ ಏನೇನು ಚೇಂಜಸ್ ಆಗ್ತಿದೆ, ಮತ್ತು ಯಾವ ಥರನಾದ್ರು ಕಾಂಪ್ಲಿಕೇಶನ್ಸ್ ಇದ್ರೆ ಏನಿದ್ರು ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಓಕೆನಾ? ಸೊ ನಾವಿಲ್ಲಿ ಒಂದಷ್ಟು ದಿನ ಇಲ್ಲಿ ಇನ್ನೊಬ್ರು ಯಾರೋ ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅಂದಿದ ತಕ್ಷಣ ಅಲ್ಲಿ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ನಾನು ಅಲ್ಲೇ ತೋರಿಸ್ಕೊಳ್ತಾ ಇರುವಾಗ್ಲೇ ಬೇರೆ ಕಡೆ ಶಿಫ್ಟ್ ಆಗೋಣ ಅಂತ ತುಂಬ ಹಾಸ್ಪಿಟಲ್ನ ನೋಡಿದೆ. Cloud9, ಮದರ್ವುಡ್. ನಂಗೆ ಯಾಕೋ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಅಲ್ಲೆಲ್ಲ.
ಬೇಡ ಇಲ್ಲೇ ಆಗುತ್ತಲ್ಲ, ಇಷ್ಟು ಇದರಲ್ಲೇ ನಾವು ಅಂದ್ಕೊಂಡಿರೋಷ್ಟರಲ್ಲೇ ಆಗುತ್ತಲ್ಲ, ಓಕೆ ಫೈನ್ ಮಾಡ್ಸೋಣ ಇಲ್ಲೇನೆ, ಚೆನ್ನಾಗಿ ನೋಡ್ತೀನಿ ಅಂತ ಹೇಳಿದಾರಲ್ಲ ಅಂದ್ಬಿಟ್ಟು ನಾನು ಇಲ್ಲೇ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ನಂಗೆ ನಿಯರ್ ಇತ್ತು. ನಾವು ಸ್ವಲ್ಪ ಲೇಟಾಗಿ ಬಂದ್ರೂ ಒಂದು 10 ನಿಮಿಷ, ಕಾಲು ಗಂಟೆಲೆಲ್ಲ, ಒಂದು 10 ಮಿನಿಟ್ಸ್ 15 ಮಿನಿಟ್ಸಲ್ಲೆಲ್ಲ ನಿಯರ್ ಇತ್ತಲ್ಲ ನನಗೆ ಹಾಸ್ಪಿಟಲ್ ಒಳಕ್ಕೆ ಶುರು ಮಾಡಿದೆ. ನಾನು ಫಸ್ಟ್ ಟು 9 ಮಂತ್ವರೆಗೂ ತೋರಿಸ್ಕೊಂಡೆ. ಸೊ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು ಜುಲೈ 10th ಕೊಟ್ಟಿದ್ದು. 9th ಮಂತ್ ಕಂಪ್ಲೀಟ್ ಆದಮೇಲೆ ಡೇಟ್ ಕೊಡೋದು ನಿಮಗೆ, ಓಕೆನಾ. ನಾವು ಸ್ಕ್ಯಾನಿಂಗಿಗೆಲ್ಲ ಹೋಗ್ತಾ ಇರಬೇಕಾದ್ರೆ ನಾನೆಲ್ಲ ಕೇಳ್ತಾ ಇದ್ದೆ. 7th ಮಂತಿಂದ ಸ್ಕ್ಯಾನಿಂಗ್ ಹೋಗ್ಬೇಕಾದ್ರೆಲ್ಲ ಹೆಡ್ ಯಾವ ಕಡೆ ಇದೆ, ಯಾವ ಸೈಡ್ ಇದೆ ಅಂತ ಕೇಳ್ತಾ ಇದ್ದೆ. ಅವರು ಡೌನ್ ಇದೆ ಅಂತ ಹೇಳ್ತಾ ಇದ್ರು, ಬಟ್ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು ಅಂತಲೂ ಹೇಳಿದರು. ಲಾಸ್ಟ್ ಡೇ ನಾನು ಒಂದು ಲಾಸ್ಟ್ ಹೋಗ್ತಾ 1 ವೀಕ್ಗೆಲ್ಲ ಕನ್ಸಲ್ಟೇಷನ್ಗೆ ನೀವು ಹೋಗ್ಬೇಕಾಗುತ್ತೆ. ಆವಾಗ ಅವ್ರು ಹೇಳಿದರು ನನಗೆ, ಲಾಸ್ಟ್ ಕನ್ಸಲ್ಟೇಷನ್ಗೆ ಹೋದಾಗ ಚೆಕ್ ಮಾಡಿ ಹೇಳಿದ್ರು 90% ನಿನಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ. ಬಿಕಾಸ್ ನಾನು ಫಸ್ಟಿಂದನೂ ಹೇಳ್ಕೊಂಡು ಬರ್ತಿದ್ವಿ, ನಾನು ಪವನ್ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ವಿ, ನಮಗೆ ನಾರ್ಮಲ್ ಡೆಲಿವರಿನೇ ಬೇಕು ಅಂತ. ಅದಕ್ಕೇ ಅವರು ಲಾಸ್ಟ್ ಚೆಕ್ ಮಾಡಿಬಿಟ್ಟು ಲಾಸ್ಟ್ ಡೇ ನನ್ನ ಕನ್ಸಲ್ಟೇಷನ್ಗೆ ಹೋದಾಗ ಲಾಸ್ಟ್ ಟೈಮು ಅವ್ರು ಹೇಳಿದ್ರು 90% ನಿನಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ ಬಿಡು, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಮ್ಯಾಮ್ ಇನ್ನೂ 15 ಡೇಸ್ವರೆಗೂ ಕಾಯಬೇಕಾ, ಬೇಗ ಆಗಲ್ವಾ, ನನಗೆ 8th ಮಂತ್ ಆದಮೇಲೆ ಒಂಥರ ತುಂಬ ಭಾರ ಅನ್ಸೋದು, ಆಗೋಗ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಅನಿಸ್ತಿತ್ತು. ಬಿಕಾಸ್ ಯಾವ ಕಡೆನೂ ಮಲ್ಕೊಳಕ್ಕಾಗಲ್ಲ, ಹಿಂಗೂ ಮಲ್ಕೊಳಂಗಿಲ್ಲ, ಒಂದೇ ಸೈಡ್ ಮಲ್ಕೋಬೇಕು, ರೈಟ್ ಇಲ್ಲ ಲೆಫ್ಟ್ ಸೈಡ್ ಮಲ್ಕೋಬೇಕಿತ್ತು. ಸೊ ಅದಕ್ಕೋಸ್ಕರ ಅಂತ ನಾನೇ ಕೇಳಿದ್ದೆ ಅವ್ರನ್ನ. ಸೊ ಅವಾಗ ಅವ್ರು ಹೇಳಿದ್ರು ಸರಿ ಆಯಿತು, 1 to 2-3 ಡೇಸ್ ನೋಡು, ಏನಾದ್ರು ನಿನಗೆ ಪೇನ್ ಬಂದೆ ಅಡ್ಮಿಟ್ ಆಗು, ಇಲ್ಲ ಅಂದರೆ 29th ಇಲ್ಲ ಅಂದರೆ 28th ಬರೋಕ್ಕೆ ಹೇಳಿದ್ರು, ಬಂದು ಅಡ್ಮಿಟ್ ಆಗು ಅಂತ ಹೇಳಿದ್ರು. ಸರಿ ಓಕೆ ಫೈನ್ ಅಂತ ನಾವು ಹೋದ್ವಿ. ನಂಗೆ ಯಾವುದೇ ಥರ ಪೇಯ್ನ್ ಬರಲಿಲ್ಲ. ಅದಾದಮೇಲೆ ಅವ್ರು ಹೇಳಿದ ಡೇಟ್ಗೆ ಹೋಗೋಣ ಅಂತ ಹೋಗಿ ಅಡ್ಮಿಟ್ ಆದ್ವಿ. ಅಡ್ಮಿಟ್ ಆಗೋಕ್ಕಿಂತ ಮುಂಚೆ ಏನಾಯಿತು ಅಂದರೆ ನಾನೊಂದು ಡಾಕ್ಯುಮೆಂಟ್ನ ಮಿಸ್ ಮಾಡಿಬಿಟ್ಟಿದ್ದೆ. ಅದೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಬೇಕಿತ್ತು. ಅದೇ ಹೇಳಿದ್ನಲ್ಲ, ನಾವು ಒಂದು ಫೆಸಿಲಿಟಿನ ಯೂಸ್ ಮಾಡ್ಕೊಬೇಕಿತ್ತು, ನಮ್ಮ ಹತ್ರನೂ ಇತ್ತು ಇನ್ಶೂರೆನ್ಸ್ ಫೆಸಿಲಿಟಿ ಎಲ್ಲ ಅಂತ. ಹೋಗಿ ಅಡ್ಮಿಟ್ ಆಗೋಕ್ಕಾಗಲಿಲ್ಲ ಬಿಕಾಸ್ ನಾನೊಂದು ಡಾಕ್ಯುಮೆಂಟ್ನ ಮಿಸ್ ಮಾಡಿಬಿಟ್ಟಿದ್ದೆ. ನಾನು ಹೋಗಿ ಅಲ್ಲಿ ಕೇಳಿದೆ, ಡಾಕ್ಯುಮೆಂಟ್ ಮಿಸ್ ಆಗಿದೆ, ಏನು ಮಾಡೋದು, ಅಡ್ಮಿಟ್ ಆಗ್ಬೋದಾ ಇಲ್ಲ ಅಂದ್ರೂ ಅಂತ. ಇಲ್ಲ ನಮ್ಗೆ ಅದು ಬೇಕೇ ಬೇಕು ಅಂದರು. ಸೊ ನೆಕ್ಸ್ಟ್ ಡೇ ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರು ಅಲ್ಲೇ, ಮ್ಯಾಮ್ ಈ ಥರ ಹೇಳ್ತಿದ್ದಾರೆ ಪೇಷಂಟು ಅಂತ. ಸರಿ ನಾಳೆ ಬಂದು ಅಡ್ಮಿಟ್ ಆಗೋಕ್ಕೆ ಹೇಳಿ ಅಂತ ಹೇಳಿದ್ರು. ಸರಿ ಆ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಬಂದ್ವಿ. ನಾವು ಇನ್ನೂ ಏನೂ ಹೇಳಿರಲಿಲ್ಲ ಅವ್ರಿಗೆ, ನಾವು ಈ ಥರ ಫೆಸಿಲಿಟಿನ ಯೂಸ್ ಮಾಡ್ಕೊತೀವಿ ಅಂತ ಹೇಳಿರಲಿಲ್ಲ. ಆವಾಗ ಅವರು ಕೋಪ ಮಾಡ್ಕೊಂಡ್ಬಿಟ್ಟಿದ್ರು, ಮುಂಚೆನೇ ಹೇಳಿಲ್ವಲ್ಲ ಅಂತ. ಆಮೇಲೆ ಒಂಥರ ರೇಗಾಡೋಕ್ಕೆ ಶುರು ಮಾಡಿದ್ರು. ನಾನು ನೆನ್ನೆ ಎಲ್ಲೋ ಹೋಗ್ಬೇಕಿತ್ತು, ನಿಮ್ಗೆ ಬರ್ತೀರಾ ನೀನು ಬಂದು ಅಡ್ಮಿಟ್ ಆಗ್ತೀಯ ಅಂತ ಕ್ಯಾನ್ಸಲ್ ಮಾಡಿದೆ, ನೀವು ನೋಡಿದ್ರೆ ಹಿಂಗೆ ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಸೊ ನನ್ನದೇ ಮಿಸ್ಟೇಕ್ ಇದ್ದಿದ್ದರಿಂದ ನಾನು ಸಾರಿ ಕೇಳಿದೆ, ಮ್ಯಾಮ್ ಸಾರಿ ಈ ಥರ ಮಿಸ್ ಆಗಿಬಿಟ್ಟಿತ್ತು ಅಂತೆಲ್ಲ ಕೇಳಿದ್ವಿ. ಒಂದಷ್ಟು ಮಾತಾಡಿದ್ರು, ನಮಗೊಂಥರ ಬೇಜಾರಾಯಿತು. ಓಕೆ ಫೈನ್ ಬಿಡು ಅಂತ ಅಂದ್ಬಿಟ್ಟು ನಮ್ಮದೇ ಮಿಸ್ಟೇಕ್ ಇತ್ತಲ್ಲ ಅಂತ ಹೋಗಿ ಅಡ್ಮಿಷನ್ ಎಲ್ಲ ಮಾಡಿಕೊಂಡು ಅಡ್ಮಿಟ್ ಆದ್ವಿ. ಸೊ ಅಲ್ಲಿ ರಾತ್ರಿ ಒಂದು ಟ್ಯಾಬ್ಲೆಟ್ ಕೊಟ್ಟರು ನನಗೆ. ಆ ಟ್ಯಾಬ್ಲೆಟ್ ಕೊಟ್ಟಾಗ ನನಗೆ ಯಾವುದೇ ಥರ ಪೇಯ್ನ್ ಏನೂ ಬರಲಿಲ್ಲ. ಸೊ ಬೆಳಗ್ಗೆ 7 o'clock ಮತ್ತೆ ಕಾಲ್ ಮಾಡಿ ಡಾಕ್ಟರ್ನ ಇಂಜೆಕ್ಷನ್ ಕೊಡೋಕ್ಕೆ ಡಾಕ್ಟರ್ನ ಕೇಳ್ತೀವಿ, ಇಂಜೆಕ್ಷನ್ ಕೊಡು ಅಂದರೆ ಕೊಡ್ತೀವಿ ಡ್ರಿಪ್ಸಲ್ಲಿ ಅಂತ ಹೇಳಿದ್ರು. ಓ ಮೈ ಗಾಡ್, ನಾನು ಇವಾಗ ನೆನೆಸ್ಕೊಂಡ್ರು ನನಗೆ ಅಷ್ಟು ಭಯ ಆಗುತ್ತೆ. ನಾನು ಯಾರಿಗೂ ಭಯ ಪಡ್ಸೋಕ್ಕೋಸ್ಕರ ಇದನ್ನು ಹೇಳ್ತಿಲ್ಲ. ನಾರ್ಮಲ್ ಡೆಲಿವರಿ ಅಂದರೆ ಹಿಂಗೆ ಇರುತ್ತೆ ಅಷ್ಟೇ, ನಾವೇನೂ ಮಾಡೋಕ್ಕಾಗಲ್ಲ. ಆ ಪೇಯ್ನ ನೀವು ತಡ್ಕೊಳಕ್ಕಾಗುತ್ತೆ ಅಂದರೆ ನೀವು ನಾರ್ಮಲ್ ಡೆಲಿವರಿಗೆ ಹೋಗಿ. ಯಾಕಂದರೆ ಆಮೇಲೆ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇರಲ್ಲ, ಆರಾಮಾಗಿರ್ಬೋದು. ಇಲ್ಲ ನನ್ನ ಕೈಲಿ ಆಗಲ್ಲ ಅಂದರೆ ಸೆಕ್ಷನ್ಗೆ ಹೋಗಿ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಬಟ್ ನಾರ್ಮಲ್ ಡೆಲಿವರಿನೇ ಬೆಸ್ಟು ಅನಿಸುತ್ತೆ. ಆ ಟೈಮಲ್ಲಿ ನನಗೂ ಸಿಕ್ಕಾಪಟ್ಟೆ ಪೇನ್ ಆಯಿತು. ನನಗೂ ಅಯ್ಯೋ ಸತ್ತೋಗಿ ಬದುಕಿರೋ ಥರನೇ ಫೀಲ್ ಆಗುತ್ತೆ ಇವಾಗಲೂ ಕೂಡ ಆ ಪೇಯ್ನ ನೆನೆಸ್ಕೊಂಡ್ರೆ. ಬಟ್ ಆ ಒಂದು ಕ್ಷಣಕ್ಕಷ್ಟೇ ಆ ಪೇಯ್ನ್, ಅದಾದಮೇಲೆ ಎಲ್ಲ ಆದಮೇಲೆ ನಾರ್ಮಲ್ ಆಗಿ ಹೋಗ್ಬಿಡ್ತೀರಾ. ಸೊ ಡಾಕ್ಟರ್ನ ಕಾಲ್ ಮಾಡಿ ಕೇಳಿದ್ರು, ಇಂಜೆಕ್ಷನ್ ಕೊಡು ಅಂತ ಹೇಳಿದ್ರು. ನೀವು ನಂಬಲ್ಲ, ನಾನು ಅಲ್ಲಿವರೆಗೂ 1 ಡ್ರಿಪ್ಸ್ ಕೂಡ ಹಾಕ್ಸ್ಕೊಂಡಿರಲಿಲ್ಲ. ಅವತ್ತೇ ಫಸ್ಟ್ ಟೈಮ್ ನಾನು ಡ್ರಿಪ್ಸ್ನ ಹಾಕ್ಸ್ಕೊಂಡಿದ್ದು. ಡ್ರಿಪ್ಪಲ್ಲಿ ಹಾಕ್ತಾರೆ ಆ ಇಂಜೆಕ್ಷನ್ನ. ಅಮ್ಮ ಅಲ್ಲಿಂದ ಶುರುವಾಯಿತು ನೋಡಿ. 7 o'clockಗೆ ನನಗೆ ಇಂಜೆಕ್ಷನ್ ಹಾಕಿದ್ದು ಅವರು ಡ್ರಿಪ್ಸಲ್ಲಿ. ಅಲ್ಲಿರೋ ನರ್ಸ್ಗಳು ಮಾತ್ರ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಒಬ್ರೊಬ್ರು ಎಷ್ಟು ಸತಿ ಬಂದು ನೋಡ್ತಿರ್ತಾರೆ, ಕೇಳ್ತಿರ್ತಾರೆ. ಯಾರೋ ನಾವು ಅವ್ರಿಗೆ ಗೊತ್ತಿರೋರು, ತುಂಬ ಹತ್ರದವರು, ಯಾರೋ ಅವ್ರ ತಂಗಿನೋ ಅಕ್ಕನೋ ಆ ಥರ ಟ್ರೀಟ್ ಮಾಡ್ತಾರೆ. ನಿಜವಾಗ್ಲೂ ನನಗೆ ಅಂತೂ ಇದ್ದವರು ರೋಟೇಷನಲ್ ಶಿಫ್ಟ್ ಇರುತ್ತಲ್ಲ, ಒಬ್ಬೊಬ್ರಿಗೆ ನೈಟ್ ಶಿಫ್ಟ್ ಮಾರ್ನಿಂಗ್ ಶಿಫ್ಟ್ ಆ ಥರ ಇಬ್ಬರೂ ಅಷ್ಟೇ ಬರೋರೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ 7 o'clockಗೆ ನನಗೆ ಕೊಟ್ಟರು. ಸ್ವಲ್ಪ ಹೋಗ್ತಾ ಫಸ್ಟು ಒಂದು ಚೂರು ಬರ್ತಿರುತ್ತೆ ಹೋಗ್ತಿರುತ್ತೆ, ಚೂರು ಪೇಯ್ನ್ ಬರ್ತಿರುತ್ತೆ ಹೋಗ್ತಿರುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಸಿವಿಯರಾಗಿ ಪೇಯ್ನ್ ಶುರುವಾಗೋಯ್ತು. ನನ್ನ ಕೈಲಿ ಆಗ್ತಾನೇ ಇಲ್ಲ ತಡ್ಕೊಳಕ್ಕೆ ಅನ್ನೋವರೆಗೂ ಆಗಿಬಿಡ್ತು. ಯಾವ ಥರ ಅಂದರೆ ಫುಲ್ಲು ಸೊಂಟ ನೋವು ಬಂದ್ಬಿಡುತ್ತೆ, ಒಂಥರ ಹಿಂಸೆ ಆಗ್ತಿರುತ್ತೆ, ತಡ್ಕೊಳಕ್ಕಾಗ್ತಿರ. ಅದೇ ಹೇಳ್ತಾರಲ್ಲ, ಅಷ್ಟು ಮೂಳೆನ ಸೇರಿ ಯಾರೋ ಮುರಿತಿದ್ದಾರೆ ಅಂತ ಹೇಳ್ತಾರಲ್ಲ, ಆ ಥರ ಪೇಯ್ನ್ ಇರುತ್ತೆ ಅಂತ.
ಖಂಡಿತವಾಗ್ಲೂ 100% ಅದೇ ಥರನೇ ಇರುತ್ತೆ. ನನಗೂ ಹಂಗೆ ಆಗ್ತಿದೆ, ಏನೋ ಎಲ್ಲ ಇದು ಬಾಡಿಲಿರೋದೆಲ್ಲ ಸೇರಿ ಏನೋ ಆಗ್ತಿದೆ ನನಗೆ ಅನ್ನೋ ಥರ, ಅಷ್ಟು ನೋವು ತಡ್ಕೊಳ್ಳೋಕ್ಕೆ ಆಗ್ತಿಲ್ಲಪ್ಪ ಅನ್ನೋ ಥರ ನೋವು ಆಗ್ತಿದೆ. ಯಾವ ಒಂದು ಪೇಯ್ನೂ ಈ ಥರ ಒಂದು ಪೇಯ್ನ್ ಇರಲ್ಲ ಅಂತ ಅಂದ್ಕೊಳ್ಳಿ, ಯಾವ ಪೇಯ್ನೂ ಇರಲ್ಲ. ಎಂಥ ಕಾಯಿಲೆ ಎಂಥ ಇದಾದ್ರೂ ಈ ಪೇಯ್ನ್ ಮುಂದೆ ಯಾವುದೂ ಏನೂ ಲೆಕ್ಕನೇ ಇಲ್ಲ. ನನಗೆ ಗೊತ್ತಿಲ್ಲ, C-ಸೆಕ್ಷನ್ನು ಅದಾದಮೇಲೆ ಯಾವಾಗ ಅನಸ್ಟೇಷಿಯಾ ಕೊಟ್ಟಿರ್ತಾರೆ ಅದಾದಮೇಲೆ ಖಂಡಿತವಾಗ್ಲೂ ಅದಕ್ಕೂ ತುಂಬ ಪೇಯ್ನ್ ಇರುತ್ತೆ, ರಿಕವರ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ನಾರ್ಮಲ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಿಜವಾಗ್ಲೂ ಅಷ್ಟು ಪೇಯ್ನ್ ಇತ್ತು. ಕಿರ್ಚಾಡ್ತಾ ಇದ್ದೀನಿ ನನಗೆ ಆಗ್ತಿಲ್ಲ. ನಾನು ಒಬ್ಬಳೇ ಇದ್ದಿದ್ದು ಅಲ್ಲಿ, ಆ ಒಂದು ರೂಮಲ್ಲಿ ನಾನು ಒಬ್ಬಳೇ ಇದ್ದಿದ್ದು, ಬೇರೆ ಯಾರೂ ಇರಲಿಲ್ಲ. ಕಿರ್ಚಾಡ್ತಾ ಇದ್ದೀನಿ, ಆಗ್ತಿಲ್ಲ ಅಂತ. ಪವನು ನಾನು ಅಮ್ಮ ಫಸ್ಟ್ ಹೋಗಿ ಅಡ್ಮಿಷನ್ ಆಗೋಕ್ಕೆ ಹೋಗಿದ್ದು. ಪ್ರಿಯಾ ಬಂದಿರಲಿಲ್ಲ, ಅದನ್ನೆಲ್ಲ ನೋಡೋಕ್ಕಾಗಲ್ಲ ಅಂತ ಅವಳು ಬಂದಿರಲಿಲ್ಲ. ಸೊ ಆಮೇಲೆ ಆಂಟಿ ಅಂಕಲು ಬಂದರು. ನಾನು ಅಳ್ತಿರೋದನ್ನ ನೋಡಿ ಅಮ್ಮನೂ ಪವನ್ನೂ ಅಳಕ್ಕೆ ಶುರು ಮಾಡಿದ್ರು, ಆಮೇಲೆ ಆಂಟಿನೂ ಅಳಕ್ಕೆ ಶುರು ಮಾಡಿದ್ರು. ಸೊ ನನಗಲ್ಲಿ ಏನು ಆಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ನನಗೇನಂದರೆ, ಇಲ್ಲ ನನಗೆ ಬೇಡ, ನಾರ್ಮಲ್ ಬೇಡ, ನನಗೆ ಯಾವಾಗ ಸಿವಿಯರ್ ಆಗೋಯ್ತು ಪೇನು, ನಂಗೆ ನಾರ್ಮಲ್ ಬೇಡ, ನಾನು C-ಸೆಕ್ಷನ್ ಮಾಡಿಬಿಡಿ, ನನಗೆ ಆಗಲ್ಲ ಮ್ಯಾಮ್, ನಾನು ತಡ್ಕೊಳಕ್ಕಾಗಲ್ಲ. ಅವರೆಲ್ಲ ಎಷ್ಟು ಹೇಳ್ತಿದ್ದಾರೆ ನರ್ಸೆಲ್ಲ ಬಂದು, ಇನ್ನೇನು ಆಗೋಯ್ತು ಪ್ರೀತು, ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ ಆಗೋಗ್ಬಿಡುತ್ತೆ ನೋಡಿ, ಈ ಟೈಮ್ ಅಷ್ಟರಲ್ಲಿ ಆಗೋಗುತ್ತೆ ಅಂತಿದ್ದಾರೆ. ನನ್ನ ಕೈಲಿ ಆಗ್ತಿಲ್ಲ, ತಡ್ಕೊಳಕ್ಕಾಗ್ತಿಲ್ಲ. ಆಮೇಲೆ ನಾವು ವಾಟರ್ ಬ್ರೇಕ್ ಆಗೋದು ನನಗೆ ಐಡಿಯಾನೇ ಇರಲ್ಲ. ನಮ್ಮ ಫಸ್ಟ್ ಟೈಮ್ ಮಾಮ್ಸ್ ಆಗಿರೋರಿಗೆ ಏನೂ ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಎಷ್ಟೇ ವಿಡಿಯೋಸ್ ನೋಡಿದ್ರು ಏನೇ ನೋಡಿದ್ರು ಆ ಜಾಗದಲ್ಲಿ ನಿಂತ್ಕೊಂಡಾಗ್ಲೇ ಅವ್ರ ಪೇಯ್ನ್ ಏನು ಅನ್ನೋದು ನಮಗೆ ಗೊತ್ತಾಗೋದು. ಸೊ ಗೊತ್ತೇ ಆಗ್ತಾಯಿಲ್ಲ ನನಗೆ ಹೆಂಗೆ ಏನು ಅಂತ. ನಾನು ಸಡನ್ನಾಗಿ ಟಕ್ ಅಂತ ವಾಟರ್ ಬ್ರೇಕ್ ಆಗೋಯ್ತು. ಫುಲ್ ನೀರೆಲ್ಲ ಬರೋಕ್ಕೆ ಶುರುವಾಗುತ್ತೆ, ಒಂದಷ್ಟು ನೀರು ಬಂದಂಗೆ. ನಾನು ನೀರು ಬರ್ತಿದೆ ಅಮ್ಮ, ನೀರು ಬರ್ತಿದೆ ಅಂತ ಇದ್ದೀನಿ. ನಮ್ಮಮ್ಮ ಏನೂ ಆಗಲ್ಲ, ಸುಮ್ಮನೆ ಕಾಲು ಹೊತ್ಲಾ, ಪವನ್ ಕೈ ಹೊತ್ಲಾ, ಆ ಥರ ಇದು ಮಾಡ್ತಾ ಇದ್ದಾರೆ. ನನ್ನ ಕೈಲಿ ಏನೂ ಇದು ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಎಲ್ಲ ಆದಮೇಲೆ ಅಮ್ಮ ಹೇಳ್ತಾಯಿದ್ರು, ಪವನ್ ಹೇಳ್ತಾ ಇದ್ದ, ಈ ಥರ ಹಿಂಗೆ ಇದು ಮಾಡ್ತಾಯಿದ್ರು, ಅಳ್ತಾಯಿದ್ರು, ನರ್ಸ್ನೆಲ್ಲ ನಾವು ಕೇಳ್ತಾ ಇದ್ವಿ, ಅವರೆಲ್ಲ ಹಿಂಗೆ ಹೇಳ್ತಿದ್ರು, ನಾವು ಅದಕ್ಕೆ ನಿನ್ಗೆ ಹೇಳಿತ್ತು ಸುಮ್ಮನೆ ಇರು ಅಂತ ಎಲ್ಲ ಹೇಳ್ತಾಯಿದ್ರು. ನಮ್ಮಮ್ಮ ಅಂತೂ ಅದೆಷ್ಟು ದೇವ್ರಿಗೆ ಅರ್ಕೆ ಹೊತ್ಕೊಂಬಿಟ್ಟಿದ್ದಾರೋ ಗೊತ್ತಿಲ್ಲ. ನಿಜವಾಗ್ಲೂ ನೀವು ನಂಬಲ್ಲ, ನಮ್ಮಮ್ಮ ಗುರುವಾರ ಚಪ್ಪಲಿನೇ ಹಾಕ್ಕೊಳ್ಳಲ್ಲ. ನಾನು ಇರೋವರೆಗೂ ನಾನು ಚಪ್ಪಲಿ ಹಾಕ್ಕೊಳ್ದಲ್ಲೇ ಓಡಾಡ್ತೀನಿ, ಅವಳಿಗೇನು ಆಗ್ದಲೇ ನಾರ್ಮಲ್ ಡೆಲಿವರಿ ಆದರೆ ಅಂತ ಅಂದ್ಕೊಂಡಿದ್ರು. ನಿಜವಾಗ್ಲೂ ಅದೇ ಹೇಳ್ತೀವಲ್ಲ, ಅಮ್ಮನ ಪ್ರೀತಿ ಮುಂದೆ ಯಾರೂ ಏನೋ ಯಾವ ಇದೂ ಲೆಕ್ಕನೇ ಇಲ್ಲ ಅಂತಲೇ ಹೇಳ್ತೀವಲ್ಲ, ಹಂಗೆ ನಿಜವಾಗ್ಲೂ ನನಗೆ ಹೇಳ್ತಾ ಇದ್ರೆ ಅಳು ಬರ್ತಿದೆ. ಅಪ್ಪ ಪೇಯ್ನ್ ನಂಗೆ ನೆನೆಸ್ಕೊಂಡ್ರು ಇವಾಗ್ಲೂ. ಓ ಮೈ ಗಾಡ್, ನಂಗೆ ಆಯ್ತಾ ಅದು ತಡ್ಕೊಂಡ ನಾನು ಅಂತ ಅನಿಸುತ್ತೆ. ಪವನ್ ಮತ್ತು ಅಮ್ಮನೂ ಫುಲ್ಲು ಅಳಕ್ಕೆ ಶುರು ಮಾಡಿಬಿಟ್ರು. ಅವ್ರು ಅಳೋದನ್ನ ನೋಡಿ ಆಂಟಿನೂ ಅಳಕ್ಕೆ ಶುರು, ಒಂಥರ ಆಗೋಯ್ತು. ಆಮೇಲೆ ಅವರು ನರ್ಸ್ ಇದ್ದವರು, ಸೀನಿಯರ್ ನರ್ಸ್ ಬಂದರು ಇಬ್ಬರು. ಸೀನಿಯರ್ ನರ್ಸ್ ಇಬ್ಬರು ಬಂದುಬಿಟ್ಟು ಅವರೊಬ್ಬರು ಕೇರಳದವರು, ಒಬ್ಬರು ಪ್ರೆಗ್ನೆಂಟ್ ಲೇಡಿ ಇದ್ದರು. ಅವರಂತೂ ತುಂಬ ಕ್ಯೂಟ್ ಆಗಿದ್ರು ನೋಡೋಕ್ಕೆ. ಓಕೆ, ಸಾರಿ. ಬಿಕಾಸ್ ಏನಕ್ಕೆ ಅಂದರೆ, ಆ ಹಿಂದೆ ನಾವು ಎಷ್ಟು ಸ್ಟ್ರಗಲ್ ಪಟ್ಟಿರ್ತೀವಿ, ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿರ್ತೀವಿ. ಐ ಡೋಂಟ್ ನೋ ಯಾಕೆ ಅಳು ಬರ್ತಿದೆ ಅಂತ. ಬಿಕಾಸ್ ಈ ಟೈಮಲ್ಲಿ ಗೊತ್ತಾಗುತ್ತೆ ನಿಮಗೆ ಪ್ರೆಗ್ನೆನ್ಸಿ ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿಲಿ ನಿಮ್ಮವ್ರು ಯಾರು, ಯಾರು ಹೆಂಗೆ ಟ್ರೀಟ್ ಮಾಡ್ತಾರೆ ಏನು ಅನ್ನೋದು. ನಾನು ಏನು ಕಳೆದ್ನೋ ಬಿಡ್ನೋ ಗೊತ್ತಿಲ್ಲ. ಬಟ್ ಈ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಐ ಲರ್ನ್ಡ್ ಹೆಂಗೆ ಅಂದರೆ, ಯಾರಿಗೂ ಜಾಸ್ತಿ ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು, ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆ್ಯಂಡ್ ನಾವು ಅಷ್ಟು ಇದು ಮಾಡ್ತಿದ್ದೀವಿ ಅವ್ರನ್ನ ಅಂತಂದರೆ, ಅವ್ರ ಕಡೆಯಿಂದನೂ ಆ ಥರ ಒಂದು ಎಫರ್ಟ್ಸ್ ಇಲ್ಲ ಅಂತ ಅಂದರೆ ಜಸ್ಟ್ ಇಗ್ನೋರ್ ಅಂತ ಅನ್ನೋದನ್ನು ನಾನು ಕಲ್ತ್ಕೊಂಡ್ಬಿಟ್ಟೆ. ನಿಜವಾಗ್ಲೂ ತುಂಬ ಅಟ್ಯಾಚ್ ನಾನು ಜಾಸ್ತಿ ಎಲ್ಲರಿಗೂ, ಬೇಗ ಹಚ್ಕೊಂಡ್ಬಿಡ್ತೀನಿ, ಯಾರನ್ನಾದ್ರೂ ಅಷ್ಟೇ ಬೇಗ ಹಚ್ಕೊಂಡ್ಬಿಡ್ತೀನಿ. ಸೊ ಅದನ್ನು ನಾನು ಬಿಟ್ಬಿಟ್ಟೆ ಆ ಒಂದು ಟೈಮಲ್ಲಿ, ಇದನ್ನು ಬಿಟ್ಬಿಟ್ಟೆ ನಾನು. ಓಕೆ ಫೈನ್, ನಂದಾಯಿತು, ನನ್ನ ಕೆಲಸ ಆಯಿತು, ನಮ್ಮದಾಯಿತು, ಅಷ್ಟೇ ಅನ್ನೋ ಥರ ಇರಬೇಕು. ನಮ್ಮನ್ನು ಯಾರು ಇಷ್ಟಪಡ್ತಾರೆ, ನಮ್ಮನ್ನು ಯಾರು ಕೇರ್ ಮಾಡ್ತಾರೆ, ಅವ್ರನ್ನ ನಾವು ಕೇರ್ ಮಾಡೋಣ ಅಂತ ನಾನು ಇದು ಮಾಡೋಕ್ಕೆ ಶುರು ಮಾಡಿದೆ. ಓಕೆ ಫೈನ್, ಆ ಥರ ಪೇಯ್ನ್ ಆಯಿತು. ಆಮೇಲೆ ನಾನು ಅಲ್ಲೆಲ್ಲ ನೋಡಿ ಅವರೆಲ್ಲ ಬಂದರು, ಚೆಕ್ ಮಾಡ್ತಾಯಿದ್ರು. ಇಮ್ಯಾಜಿನ್ 0.5 ಸೆಂಟಿಮೀಟರಿಂದ 10 to 12 ಸೆಂಟಿಮೀಟರ್ವರೆಗೂ ಡೈಲ್ಯೂಟ್ ಆಗಬೇಕು. ಓಕೆನಾ, ನೀವು ಅದರಲ್ಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಇದು ಅಂತ.
ಸೊ ಇವರು ಸೀನಿಯರ್ ನರ್ಸ್ ಇಬ್ಬರು ಬಂದರು. ಅವರು ಇಲ್ಲಿರೋದು ಬೇಡ, ಇವ್ರ ಮನೆಯವರೆಲ್ಲ ಇರೋದ್ರಿಂದ ಅವಳು ತುಂಬ ಇನ್ನೂ ಜಾಸ್ತಿ ಇದು ಮಾಡ್ತಾಳೆ, ನಾವು ಮೇಲ್ಗಡೆ ಲೇಬರ್ ವಾರ್ಡ್ಗೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು 12 o'clockವರೆಗೂ ನಾನು ಅಲ್ಲೇ ಇದ್ದೆ. ಅದೇ ಪೇನ್ನ ತಡ್ಕೊಂಡೆ. ನಾನು ಒಂದಷ್ಟು ವೀಡಿಯೋಸ್ನ ನೋಡಿದ್ದೆ ಆ್ಯಂಡ್ ಅರ್ಪಿತಾ ಅಭಿಷೇಕ್ ಅವ್ರದ್ದು ವೀಡಿಯೋನ ನೋಡಿದ್ದೆ. ಅಕ್ಕ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಅದರಲ್ಲಿ ಎಪಿಡ್ಯೂರಲ್ ಬಗ್ಗೆ ಎಲ್ಲ ಹೇಳಿದ್ರಲ್ವಾ, ಅದನ್ನೆಲ್ಲ ನೋಡಿದ್ದೆ. ಆ್ಯಂಡ್ ನಾನು ಒಬ್ರದ್ದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇದ್ದೆ. ಓಕೆನಾ, ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಅದನ್ನು ಕೇಳಿದೆ ನಾನು, ಎಪಿಡ್ಯೂರಲ್ ಅಂತ ಇತ್ತಲ್ಲ ಮ್ಯಾಮ್, ಇಂಜೆಕ್ಷನ್ನ ಕೊಡ್ತೀರಾ, ಪೇಯ್ನ್ ಆದರೂ ಸ್ವಲ್ಪ ಕಡಿಮೆ ಆಗುತ್ತಲ್ವ ಅಂದರು. ಆಗಲ್ಲ ಅಂತ ಅಂದರು. ಅಯ್ಯೋ ದೇವ್ರೆ, ಈ ನರ್ಕನ ನಾನು ಇನ್ನೂ ಎಷ್ಟೊತ್ತಪ್ಪ ತಡ್ಕೊಳ್ಳಿ, ಎಷ್ಟು ಬೇಗ ಆಗುತ್ತಪ್ಪ, ಅಯ್ಯೋ ಕೃಷ್ಣ ಬೇಗ ಆಗೋಗ್ಲಿ ಅಂತ ಇದ್ದೀನಿ. ಆಮೇಲೆ ಎಲ್ಲ ಆದಮೇಲೆ ಬಂದವ್ರು ನನಗೆ ರೇಗಿಸ್ತಿದ್ದಾರೆ, ಅಯ್ಯೋ ಅಷ್ಟೊಂದು ಸತಿ ಕೃಷ್ಣ 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 ಅಂತಿದ್ದಲ್ಲ, ನಿನಗೆ ಕೃಷ್ಣ ಅಂದರೆ ಅಷ್ಟೊಂದು ಇಷ್ಟನಾ ಅಂತೆಲ್ಲ. ನಾನಂತೂ ಅದೇ ನಾನು ಪೇಯ್ನ್ ಫುಲ್ಲು ನಾನು ಮುಗಿಯೋವರೆಗೂ ಕೃಷ್ಣ ಬೇಗ ಆಗೋಗ್ಲಪ್ಪ, ಆಗ್ತಿಲ್ಲಪ್ಪ ಕೃಷ್ಣ, ಹಂಗೆ ಹೆಂಗೆ ಆಗ್ತಿದೆ ಅಂದರೆ ಹಂಗೆ ಆಡ್ತಾ ಇದ್ದೀನಿ ನಾನು. ಆಮೇಲೆ ನಾನು ಹೋಗ್ಬಿಟ್ಟು ಲಿಫ್ಟ್ ಹತ್ರ ನಿಂತ್ಕೊಂಬಿಟ್ಟೆ. ಮೆಟ್ಲು ಹತ್ತಿಸ್ಬಿಡ್ತಾರೆ ಇವರು, ನನಗೆ ಮೆಟ್ಲತ್ತು ಹತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಲಿಫ್ಟ್ ಹತ್ರ ನಿಂತ್ಕೊಂಡ್ಬಿಟ್ಟೆ. ಲಿಫ್ಟ್ ಹತ್ರ ನಿಂತ್ಕೊಂಡಾಗ ಎಲ್ಲರೂ ನಗಕ್ಕೆ ಶುರು ಮಾಡಿದ್ರು. ಸ್ವಲ್ಪ ನನಗೆ ಅಲ್ಲಿ ಮೆಟ್ಲತ್ತಕ್ಕೆ ಹೋಗೋಕ್ಕೆ ಆಗಲ್ಲ ಅಂತ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಲು ಅಂತ. ಯಾರು ಹೇಳಿತು ನಿನಗೆ ಮೆಟ್ಲತ್ಕೊಂಡು ಬಾ, ಇಲ್ಲ ಪವರ್ ಆಫ್ ಆಗಿದೆ, ಇಲ್ಲ ನೀನು ಮೆಟ್ಲತ್ಕೊಂಡೇ ಬರಲೇಬೇಕು, ಅದೇ ಹೇಳೋದ್ನಲ್ಲ. ತುಂಬ ಒಂಥರ ಯಾರೋ ಅವರು ಇದು ಅನ್ನೋ ಥರ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು ನರ್ಸ್ ಎಲ್ಲ ಮಾತ್ರ. ಆಮೇಲೆ ಮೆಟ್ಲು ಹತ್ಕೊಂಡೇ ಹೋದೆ. ಓಕೆ ಫೈನ್, ಇವ್ರು ಬಿಡಲ್ಲ ನನ್ನನ್ನು ಅಂತ ಅಂದ್ಬಿಟ್ಟು ಲೇಬರ್ ವಾರ್ಡಲ್ಲಿ ಹೆಂಗೆ ಅಂದರೆ 2 ಸೆಕ್ಷನ್ ಇತ್ತು. ಡೆಲಿವರಿಗೆ ಅಂತಲೇ ಸಪ್ರೇಟು, ಈ ಕಡೆ ಹಾರ್ಟ್ ಬೀಟ್ ಚೆಕ್ ಮಾಡೋಕ್ಕೆ ಅಂತಲೇ ಒಂದು ಸಪ್ರೇಟ್ ಇತ್ತು. ಅಲ್ಲಿ ಫಸ್ಟು ಹಾರ್ಟ್ ಬೀಟ್ನ ಚೆಕ್ ಮಾಡೋಕ್ಕೆ ಶುರು ಮಾಡಿದ್ರು. ಪಾಪುದ ಹಾರ್ಟ್ ಬೀಟ್ ತುಂಬ ಲೋ ಆಗ್ತಿದೆ, ನೀನು ಈ ಥರ ಕಿಚ್ಚಾಡಿದ್ರೆ ಆಗಲ್ಲ. ನಾನು ಕೂತ್ಕೊಂಡು, ಇಲ್ಲ ಮ್ಯಾಮ್ ನನಗಾಗಲ್ಲ, ನಾನು ಸಿ ಸೆಕ್ಷನೇ ಮಾಡಿ, ನನ್ನ ಹಸ್ಬೆಂಡ್ನ ಕರೀರಿ ಒಳಗೆ, ಪವನ್ನ ಕರೀರಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಪವನ್ ಒಳಗೆ ಬಂದ. ಪವನ್ ನಂಗೆ ಆಗ್ತಿಲ್ಲ, ಸಿ ಸೆಕ್ಷನೇ ಮಾಡೋಕ್ಕೇಳು, ನಂಗೆ ಬೇಡ ಅಂತಿದ್ದೀನಿ. ಪವನ್ಗೂ ಮತ್ತು ನಮ್ಮ ಅಮ್ಮಂಗೂ ಫಸ್ಟಿಂದನೂ ನಾರ್ಮಲ್ಲೇ ಬೇಕು ಅಂತಲೇ ಇದ್ದಿದ್ದು, ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ. ಬಿಕಾಸ್ ಪವನ್ನು ಅವನ ಕೊಲೀಗ್ಸ್ ಎಲ್ಲ ಹೇಳಿದರು, ಅದೇನೋ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ಬೆನ್ನಿಗೆ, ಅನಸ್ತೀಶಿಯಾ ಕೊಡ್ಬೇಕಾದ್ರೆ ಸಿ ಸೆಕ್ಷನ್, ಅದೆಲ್ಲ ತುಂಬ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ. ಪವನು ಇಲ್ಲ ಅಮ್ಮ, ನಿಂಗೆ ನಾರ್ಮಲ್ಲೇ ಆಗಬೇಕು. ಆ್ಯಂಡ್ ನಮ್ಮ ಮನೇಲೂ ಅಷ್ಟೇ, ಎಲ್ಲರೂ ನಾರ್ಮಲ್ಲೇ ಆಗಲಿ ಅನ್ನೋ ಥರ ಇತ್ತು. ಈವನ್ ನನಗೆ ಕಿರಣ್ ಹೇಳಿದ್ರು, ಸರಿ ಆಯಿತು ಅಂದ್ಬಿಟ್ಟು ಪವನು ಅಮ್ಮನೂ ಫಿಕ್ಸ್ ಆಗಿಬಿಟ್ಟಿದ್ರು ನಾರ್ಮಲ್ಲೇ ಆಗಬೇಕು ಅಂತ. ಅದಾದಮೇಲೆ ಒಳಗಡೆ ಬಂದ. ವಾಶ್ರೂಮ್ಗೆ ಹೋಗೋಕ್ಕೂ ಬಿಡ್ತಿರ್ಲಿಲ್ಲ ಅವರು, ಪುಷ್ ಮಾಡಬಾರ್ದು ಜಾಸ್ತಿ, ನೀನೇನಾದ್ರು ವಾಶ್ರೂಮ್ಗೆ ಹೋದರೆ ಪುಷ್ ಮಾಡೋಂಗಿಲ್ಲ ಅಂತ. ಸರಿ ಅಂದ್ಬಿಟ್ಟು ಪವನ್ನೇ ನನ್ನ ಜೊತೆ ಇದ್ದ. ಎಲ್ಲದು ಹಸ್ಬೆಂಡ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಟೈಮಲ್ಲಿ. ಈ ಟೈಮಲ್ಲಿ ಗೊತ್ತಾಗುತ್ತೆ ನಿಮ್ಮ ಹಸ್ಬೆಂಡ್ ನಿಮ್ಮ ಎಷ್ಟು ಕೇರ್ ಮಾಡ್ತಾರೆ, ಎಷ್ಟು ಲವ್ ಮಾಡ್ತಾರೆ ಅಂತ. ನಿಜವಾಗ್ಲೂ ನನ್ನ ಪವನ್ಗಂತೂ ಅದು ಯಾವ ಜನ್ಮದ ಪುಣ್ಯನೋ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಅಷ್ಟು ಕೇರ್ ಮಾಡಿದ್ದಾನೆ. ಯಾವ ಟೈಮಲ್ಲಿ ಏನು ಹೇಳಿದ್ರು, ಈ ಒಂದು ಟೈಮ್ ಅಂತಲ್ಲ, ಎಲ್ಲ ಟೈಮಲ್ಲೂ ಅವ್ನು ಹಂಗೆ ಇರ್ತಾನೆ. ಈ ಟೈಮಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿನೇ ಕೇರ್ ಇತ್ತು. ಯಾವ ಟೈಮಲ್ಲಿ ನನಗೆ ಏನು ಕೇಳಿದ್ರು ಅವ್ನು ಇಲ್ಲ ಅಂತಿರಲಿಲ್ಲ. ಆಮೇಲೆ ತುಂಬ ಮನೆ ಕೆಲಸಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದ. ನಾನೇ ಬೇಡ ಅಂದ್ರೂ, ಬಿಕಾಸ್ ಮಾರ್ನಿಂಗ್ 8 o'clock 8:30 ಆಫೀಸ್ ಟೈಮ್ ಇರೋದು, 8:30 to 6:30. ಬಟ್ ಮನೆಗೆ ಬರೋ ಅಷ್ಟರಲ್ಲಿ ಮತ್ತೆ 8:30 ಆಗೋಗ್ಬಿಡ್ತಿತ್ತು. ಅವ್ರದ್ದೇ ಅರ್ಧ ಟೆನ್ಷನ್ ಇರುತ್ತೆ. ಸೊ ನಾನೇನೋ ಜಾಸ್ತಿ ಹೇಳೋಕೆ ಹೋಗ್ತಿರಲಿಲ್ಲ, ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೆ ಅಷ್ಟೇ. ಸೊ ತುಂಬ ಹೆಲ್ಪ್ ಮಾಡ್ತಾಯಿದ್ದ, ತುಂಬ ಸಪೋರ್ಟಿವ್ ಆಗಿದ್ದ. ಸೊ ಅಲ್ಲಿ ನಿಂತ್ಕೊಂಡು ಅವ್ನು ಹೇಳ್ತಾ ಇದ್ದ, ಕೈಯೆಲ್ಲ ಇಟ್ಕೊಂಡು ನಾನು ಹಗ್ಗೆಲ್ಲ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ನಂಗೆ ಆಗಲ್ಲ, ನಾನು ಸಿ ಸೆಕ್ಷನ್ ಮಾಡಿಸಿ ಅಂತ ಅಮ್ಮಂಗೆಲ್ಲ ಹೇಳ್ತಾ ಇದ್ದೀನಿ. ಅಮ್ಮ ಬಾ, ನಾನು ಸಿ ಸೆಕ್ಷನ್ ಇರಲಿ, ನಂಗೆ ಆಗಲ್ಲ, ಏನು ನೀವೆಲ್ಲ ನಾನು ಸಾಯಿಸ್ಬೇಕು ಅಂತ ಮಾಡಿದ್ದೀರಾ ಅಂತೆಲ್ಲ ಮಾತಾಡ್ತಾ ಇದ್ದೀನಿ. ಆಮೇಲೆ ಅವರು ನರ್ಸಿದ್ದವರು, ಸರಿ ಅನಸ್ತೀಶಿಯಾ ಡಾಕ್ಟರ್ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಮಾಡಿಲ್ಲ, ಏನಿಲ್ಲ, ನಂಬರ್ ತೋರಿಸ್ತಿದ್ದಾರೆ. ನನಗೇನು ಗೊತ್ತಾಗ್ತಿಲ್ಲ, ನಂಬರ್ ತೋರಿಸ್ತಿದ್ದಾರೆ. ಆಮೇಲೆ ಅವ್ರು ಬರೋದೇ 1 hour ಆಗುತ್ತೆ, ಅಷ್ಟರಲ್ಲಿ ನಿನ್ಗೆ ಆಗೇ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿ ಹೆಂಗೋ ಮಾಡಿ ಆಯಿತು. 1 ಗಂಟೆ ಹತ್ತತ್ರ 1 ಗಂಟೆ 2 ಗಂಟೆವರೆಗೂ ನಾವು ತಡ್ಕೊಂಡೆ. 7 o'clock ಆಲ್ಮೋಸ್ಟ್ 7 hours. ಇದೇ ಕಡಿಮೆ, ನಿಜ ಹೇಳ್ಬೇಕಂದ್ರೆ ಇದೇ ಕಡಿಮೆ. ಅದೇ ನನಗಿಂತ ಇನ್ನೂ ಹಿಂದೆ ಯಾರೋ ಒಬ್ಬರು, ಅಂದರೆ 1-2 ದಿನ ಮುಂಚೆ, 1 ವಾರ ಮುಂಚೆ ಇನ್ನೊಬ್ರು ಇದ್ರಂತೆ. ಅವ್ರು 2 ದಿನ ಆದ್ರೂ ಆಗಿರಲಿಲ್ವಂತೆ, ನಾರ್ಮಲ್ ಡೆಲಿವರಿನೇ ಅಂತೆ. ಅಷ್ಟು ಹೊತ್ತು ಪೇಯ್ನ್ ನೀನು ತಡ್ಕೋತಿದ್ದ, ಇಷ್ಟಕ್ಕೆ ತಡ್ಕೊಂಡಿಲ್ಲ, ನಿಂದೇ ಪುಣ್ಯ ಇಷ್ಟು ಬೇಗ ಆಗಿರೋದು ಅಂತ ಅಂದರು. ಸರಿ ಅಂದ್ಬಿಟ್ಟು ಅಲ್ಲಿಂದ ಡೆಲಿವರಿ ರೂಮಿಗೆ ಶಿಫ್ಟ್ ಮಾಡಿದ್ರು. ಅವಾಗ ಸ್ವಲ್ಪ ನನಗೆ ಓಕೆ ಫೈನ್, ಹಂಗಾರೆ ಬೇಗ ಆಗೋಗ್ಬಿಡುತ್ತೆ, ಇನ್ನೇನು ಮುಗ್ದೋಯ್ತು ಅನಿಸುತ್ತೆ ಅಂದ್ಬಿಟ್ಟು ಅಲ್ಲಿ ಹೋದೆ. ಮಾಡ್ತಿರ್ತಾರೆ. ಸೊ ಒಬ್ರು ಕೇರಳ ಲೇಡಿ ಅಂತ ಹೇಳಿದ್ನಲ್ಲ, ಅವರು ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ, ಸುಮ್ಮನಿರಮ್ಮ, ಆಗುತ್ತೆ, ಏನೂ ಆಗಲ್ಲ, ಸುಮ್ಮನಿರೋ, ಅಳ್ಬೇಡ ಪ್ರೀತು, ಆಗುತ್ತೆ ಅಂತ ಸಮಾಧಾನ ಮಾಡ್ತಿದ್ದಾರೆ. ಇಷ್ಟು ಡೈಲ್ಯೂಟ್ ಆಗಿದೆ, ಇನ್ನಿಷ್ಟೇ ಇರೋದು ಅಷ್ಟೇ ಇರೋದು ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ನನಗೆ ಹೆಡ್ ಕಾಣಿಸ್ತಿದೆ, ನೀನು ಪೇಯ್ನ್ ಬಂದಾಗ ನೀನು ಪುಷ್ ಮಾಡಬೇಕು, ಮುಕ್ಕಬೇಕು, ಮುಕ್ಕದು ಅಂತ ಹೇಳ್ತಾರೆ, ಅದನ್ನು ಪುಷ್ ಮಾಡಬೇಕು, ನೀನು ಫೋರ್ಸಾಗಿ ಪುಷ್ ಮಾಡಬೇಕು.
ಆವಾಗ ಹೆಡ್ ಕಾಣಿಸ್ದಾಗ ಡಾಕ್ಟರ್ಗೆ ಕಾಲ್ ಮಾಡಿದ್ರು. ನಾನು ತೋರಿಸ್ಕೊತೀನಲ್ಲ ಆ ಡಾಕ್ಟರೇ ಬಂದರು. ಅವರು ಅಲ್ಲಿ ನೀನು ಎಲ್ಲಿ ವರ್ಕ್ ಮಾಡೋದು ಏನು ಮಾಡೋದು ಅಂತ ಹೇಳ್ದಾಗ ಕೇಳ್ತಾಯಿದ್ರು. ಆಮೇಲೆ ನಾನು ಪೇಯ್ನು ತಡ್ಕೊಳಕ್ಕಾಗ್ದಲ್ಲೇ ಕಿರ್ಚಾಡ್ತಿರುವಾಗ ನೀನು ಈ ಥರ ಕಿರ್ಚಾಡಿದ್ರೆ ನೋಡು ಪಾಪು ಹಾರ್ಟ್ ಬೀಟ್ ಕಡಿಮೆ ಆಗ್ತಿದೆ, ನೀನು ಸಪೋರ್ಟಿವ್ ಇಲ್ಲ ಅಂದರೆ ಆಗಲ್ಲ ಅಂತ ಭಯಕ್ಕೆ ಶುರು ಮಾಡಿದ್ರು. ಒಂದು ಸ್ವಲ್ಪ ಅಂದರೆ ರೇಗ್ತಾ ಇರೋ ಥರ, ಆಗಲ್ಲ ಹಿಂಗೆಲ್ಲ ಮಾಡಿದ್ರೆ ಹೆಂಗಾಗುತ್ತೆ, ನೀನು ನಾರ್ಮಲೇ ಬೇಕು ಅಂತ ಕೂತ್ಕೋತಿದ್ದೆ ಮತ್ತು ನಾರ್ಮಲೇ ಬೇಕು ಅಂತ ಕೇಳ್ತಿದ್ದೆ, ಇವಾಗ ಗೊತ್ತಾಯ್ತಾ ನಾರ್ಮಲ್ ಪೇಯ್ನ್ ಹೆಂಗಿರುತ್ತೆ ಅಂತ, ಆಗಬೇಕು ಅಂದರೆ ಇನ್ನೇನು ಹಾಗೆ ಹೋಗಿದ್ಯಲ್ಲ ಬಿಡು, ಆಗುತ್ತೆ, ನೀನು ಟ್ರೈ ಮಾಡಬೇಕು, ಸ್ವಲ್ಪನಾದರೂ ಪುಷ್ ಮಾಡಬೇಕು, ನಮಗೆ ಸ್ವಲ್ಪ ಸಪೋರ್ಟಿವ್ ಆಗಿರಬೇಕು, ಇಲ್ಲಾಂದರೆ ಆಗಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಪಾಪು ಹಾರ್ಟ್ ಬೀಟ್ ತುಂಬ ಲೋ ಆಗ್ತಿದೆ ಪ್ರೀತು, ಆಮೇಲೆ ಪಾಪುಗೆ ಉಸಿರಾಡೋಕ್ಕೆ ತೊಂದರೆ ಆಗ್ಬಿಡುತ್ತೆ ಅಂದರು. ಓಕೆ ಫೈನ್, ಏನಾದರೂ ಆಗೋಗ್ಲಿ, ಇನ್ನೊಂದು ಪುಷ್ ಜೋರಾಗಿ ಕೊಟ್ಬಿಡೋಣ ಅಂದ್ಬಿಟ್ಟು ಒಂದಷ್ಟೊತ್ತು ಪುಷ್ ಮಾಡ್ತಾಯಿದ್ದೀನಿ, ಆಗ್ತಾನೆ ಇಲ್ಲ. ಅವ್ರು ಹೇಳ್ತಾನೆ ಇದ್ದಾರೆ ಮುಕ್ಕು 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 ಅಂತ. 3 ಜನ ಇದ್ದಾರೆ, 3 ಜನ, 2 ನರ್ಸು, ಒಬ್ಬರು, ಆಮೇಲೆ ನನಗೆ ಇದು ಮಾಡ್ತಿದ್ರಲ್ಲ ಅವರಿಬ್ಬರು, ಆಲ್ಮೋಸ್ಟ್ ಒಂದು 5-6 ಜನ ಇದ್ದಾರೆ ಅಲ್ಲಿ. ಮುಕ್ಕು 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 ಅಂತಿದ್ದಾರೆ. ಆ ಪೇಯ್ನ್ ಬಂದಾಗೆಲ್ಲ ನಾನು ಟ್ರೈ ಮಾಡ್ತಿದ್ದೆ, ನಾನು ಒಂದಷ್ಟು ಚೆನ್ನಾಗಿ ಪುಷ್ ಮಾಡ್ತಿರುವಾಗೆಲ್ಲ ಗುಡ್ ಇದೇ ಥರ ಪುಷ್ ಮಾಡು ಅಂತಿದ್ರು. ಆಮೇಲೆ ನಾನು ಉಸಿರು ಹಿಂಗೆ ಹೇಳ್ಕೊಂಡು ಸ್ವಲ್ಪ ಬಿಟ್ಟು ಪುಷ್ ಮಾಡೋಕ್ಕೆ ಶುರು ಮಾಡಿದೆ. ಸರಿ ಆಯಿತು, ಇನ್ನು ಲಾಸ್ಟ್ ಒಂದು ಪುಷ್ ಕೊಟ್ಬಿಡೋಣ ಜೋರಾಗಿ ಅಂತ ಅಂದ್ಬಿಟ್ಟು ಪುಷ್ ಮಾಡಿದಾಗ ಪಾಪು ಆಚೆ ಬಂದ್ಬಿಡ್ತು. ಅವಾಗ ನಿಮಗೆ ಏನಂದ್ರೆ ಏನೋ ಗೊತ್ತಾಗಲ್ಲ, ಫುಲ್ಲು ರಿಲೀಫ್ ಆಗಿ ಹೋಗ್ತೀರಾ. ಎತ್ತಿಂಗೆ ತೋರಿಸಿದ್ರು, ಬಾಯ್ ಬೇಬಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಪೀಡಿಯಾಟ್ರಿಷನ್ನು ಬಂದಿದ್ರು. ನಾನು ಹಿಂದೆ ತಿರ್ಗಿ ನೋಡ್ತಾ ಇದ್ದೀನಿ, ಹಿಂಗಿದೆ ಪಾಪು ಹೆಂಗಿದೆ. ನಾನು ಫಸ್ಟು ಏರ್ಸ್ ನೋಡ್ತಾ ಇದ್ದೆ, ಕೂದಲು ಮಾತ್ರ ಕಾಣಿಸ್ತಿತ್ತು. ಅವರು ಹೆಡ್ ಬಂದಿದೆ ಅನ್ನಂಗೆ ನಮ್ಮ ಕೂದಲು ಕಾಣಿಸ್ತಿದೆ, ಹೆಡ್ ಕಾಣಿಸ್ತಿದೆ, ಕೂದಲೆಲ್ಲ ಚೆನ್ನಾಗಿದೆ ನೋಡು, ಪಾಪು ಕೂದಲೆಲ್ಲ ಚೆನ್ನಾಗಿದೆ, ಕೂದಲು ಎಷ್ಟೊಂದು ಕಾಣಿಸ್ತಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅವರು. ಇನ್ನೇನು ಬಂದ್ಬಿಡುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ನನಗೆ. ಆಮೇಲೆ ಪೀಡಿಯಾಟ್ರಿಷನ್ ಎಲ್ಲ ಚೆಕ್ ಮಾಡಿ ವೆಯ್ಟ್ ಎಲ್ಲ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ, ಬಾಯ್ ಬೇಬಿ ಅಂತ ಹೇಳಿದ್ರು. ನಂಗೆ ಅವಾಗ ಸಮಾಧಾನ ಆಯಿತು. ಅದಾದಮೇಲೆ ಅವ್ರು ಏನು ಮಾಡಿದ್ರು ನಂಗೆ ಏನೂ ಪೇಯ್ನ್ ಅನ್ನಿಸ್ತಿಲ್ಲ, ಏನೂ ಅಂತಿಲ್ಲ. ನಾನು ಆರಾಮಾಗಿ ಸುಮ್ಮನೆ ಮಲಗಿದ್ದೀನಿ. ಅವ್ರ ಪಾಡಿಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದಷ್ಟು ಸ್ಟಿಚ್ ಹಾಕೋದೆಲ್ಲ ಇರುತ್ತಲ್ಲ ಎಲ್ಲ ಮಾಡ್ತಿದ್ದಾರೆ. ನನಗೇನು ಅನ್ನಿಸ್ತಿಲ್ಲ. ಅದೇನು ಇಂಜೆಕ್ಷನ್ ಕೊಟ್ಟರು, ಏನು ಮಾಡಿದ್ರು ಏನೂ ಗೊತ್ತಾಗ್ತಿಲ್ಲ. ಅದಾದಮೇಲೂ ಒಂದು ಪಾಪುನ ಕರ್ಕೊಂಡೋಗಿ, ಪಾಪುನ ಫಸ್ಟು ನಮ್ಮ ಪಕ್ಕ ತೊಗೊಂಬಂದು ಹಿಂಗೆ ಇಡ್ತಾರೆ. ನಾನು ಅವಾಗ ಪಾಪುನ ನೋಡ್ತಾ ಇದ್ದೆ, ಚೆನ್ನಾಗಿ ಕ್ಯೂಟಾಗಿದ್ದ. ಒಂಥರ ಫೀಲಿಂಗ್ ಇದೆಯಲ್ಲ, ಓ ಮೈ ಗಾಡ್, ಎಷ್ಟು ಕೊಟ್ರು ಸಿಗಲ್ಲ. ಆಮೇಲೆ ಆಚೆ ಕರ್ಕೊಂಡೋಗಿ ಎಲ್ಲರಿಗೂ ತೋರಿಸಿದ್ರಂತೆ. ನನಗೆ ಅಲ್ಲಿ ವೀಡಿಯೋ ಮಾಡ್ಕೊಡೋಕ್ಕೂ ಯಾರೂ ಇರಲಿಲ್ಲ, ಮಾಡಿಕೊಡಿ ಅಂತ ಹೇಳೋ ಪರಿಸ್ಥಿತಿಲೂ ನಾನು ಇರಲಿಲ್ಲ ನಿಜವಾಗ್ಲೂ. ಒಂದಷ್ಟು ಕ್ಲಿಪ್ಪಿಂಗ್ಸ್ ಆದಮೇಲೆ ಇದೆ, ಅದನ್ನೆಲ್ಲ ನಾನು ಆ್ಯಡ್ ಮಾಡ್ತೀನಿ ಆದರೆ ಈ ವಿಡಿಯೋದಲ್ಲಿ. ಸೊ ಪಾಪನೆಲ್ಲ ಆಚೆ ತೋರಿಸಿದ್ರಂತೆ. ಫುಲ್ ಎಲ್ಲರಿಗೂ ಖುಷಿ, ಆಂಟಿ ಅಂಕಲ್ಲು. ನಮ್ಮ ಅಮ್ಮಂಗಂತೂ ಓ ಮೈ ಗಾಡ್, ನಾವಿಬ್ಬರು ಹೆಣ್ಮಕ್ಳು ಇರೋದ್ರಿಂದ ಅಮ್ಮಂಗೆ ಗಂಡು ಮಗು ಬೇಕು ಅಂತ ಆಸೆ ಇತ್ತು. ಅಲ್ಲಿ ಆಂಟಿ ಅಂಕಲ್ಗೆ ಅವರಿಬ್ಬರು ಗಂಡು ಮಕ್ಳು ಇರೋದ್ರಿಂದ ಹೆಣ್ಮಗು ಬೇಕು ಅಂತ ಆಸೆ ಇತ್ತು. ಸೊ ಅದು ಗಂಡು ಮಗುನೇ ಆಗಬೇಕು ಹೆಣ್ಮಗುನೇ ಆಗಬೇಕಂತಲ್ಲ, ಆಬ್ವಿಯಸ್ ಆಗಿ ಈ ಥರ ಇದ್ದಾಗ ಆಸೆ ಇದ್ದೇ ಇರುತ್ತೆ. ಸೊ ನಮ್ಮ ಅಮ್ಮಂಗಂತೂ ಫುಲ್ಲು ಖುಷಿ ಆಗೋಯ್ತು, ಆಂಟಿ ಅಂಕಲ್ಗೂ ಫುಲ್ ಖುಷಿ ಆಯಿತು. ನಮ್ಮ ಪ್ರಿಯ ಆಮೇಲೆ ಬಂದ್ಲು, ಅವಳಿಗಂತೂ ಓ ಮೈ ಗಾಡ್, ಅವಳು ಇವಾಗಲೂ ಅಷ್ಟೇ ನನ್ನ ಮಗ ಕಿರಣು ಅಷ್ಟೇ, ನನ್ನ ಮಗ ಏನೋ ಒಂಥರ ಪ್ರೀತಿ ಅವ್ರಿಗೆ. ಫಸ್ಟ್ ಇದಲ್ವ ನಮ್ಮ ಮನೇಲಿ ಅವನು. ಸೊ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಅವಳಿಗಂತೂ ಫುಲ್ಲು ಖುಷಿ ಆಗೋಯ್ತು. ಸೊ ಹಾಸ್ಪಿಟಲ್ಗೆ ಪಾಪು ಆದಮೇಲೆ ಎಲ್ಲರಿಗೂ ತೋರಿಸಿದ್ರು, ಅವಳು ಬಂದ್ಲು ಅಷ್ಟೊತ್ತಿಗೆ. ಆಮೇಲೆ ಒಂದು 1/2 hour ಆದಮೇಲೆ ನನ್ನನ್ನು ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. 1/2 hour ಆದಮೇಲೆ. ಸೊ ಅಲ್ಲಿ ನಂಗೆ ಏನೂ ಪೇಯ್ನ್ ಗೊತ್ತಾಗ್ತಿರಲಿಲ್ಲ, ಏನೂ ಇಲ್ಲ, ನಾರ್ಮಲಾಗಿ ನಾನು ಚೆನ್ನಾಗಿ ವಾಕ್ ಮಾಡ್ಕೊಂಡು ಚೆನ್ನಾಗಿದ್ದೆ. ಹೊಟ್ಟೆ ಮಾತ್ರ ನಿಮಗೆ ಹಂಗೆ ಇರುತ್ತೆ. ಸೊ ಒಂದು ಸ್ವಲ್ಪ ಸ್ಯಾಗಿ ಥರ ಇರುತ್ತೆ. ನನಗೆ ಅವಾಗಿನ ಅಲ್ಲಿ ನನ್ನ ಪ್ರೆಗ್ನೆನ್ಸಿಲಿ ನಂಗೆ ಒಂದು ಸ್ವಲ್ಪನೂ ಸ್ಟ್ರೆಚ್ ಮಾರ್ಕ್ಸೇ ಕಾಣಿಸ್ತಿರ್ಲಿಲ್ಲ. ಆವಾಗ ಪಾಪು ಆದಮೇಲೆ ಹೊಟ್ಟೆ ಮೇಲೆ ಆಬ್ವಿಯಸ್ ಆಗಿ ಒಂದು ಸ್ವಲ್ಪ ನನಗೆ ಹೊಟ್ಟೆ ಮೇಲೆ ಅಷ್ಟೇನು ಸ್ಟ್ರೆಚ್ ಮಾರ್ಕ್ಸ್ ಇರಲಿಲ್ಲ, ಕೆಳಗೆ ಸ್ವಲ್ಪ ಸ್ಟ್ರೆಚ್ ಮಾರ್ಕ್ಸ್ ಇತ್ತು. ಅದು ಏನೋ ಅಷ್ಟು ಕಾಣಿಸಲ್ಲ ನನಗೆ. ಸೊ ಆಬ್ವಿಯಸ್ ಆಗಿ ಅದು ಸ್ಟ್ರೆಚ್ ಮಾರ್ಕ್ಸ್ ಇದ್ದೇ ಇರುತ್ತೆ. ಹೊಟ್ಟೆ ಸ್ವಲ್ಪ ಇದ್ದೇ ಇರುತ್ತೆ, ನಿಮಗೆ ಬಟ್ಟೆ ಕಟ್ಟಬೇಕು ನೀವು ಅದನ್ನು. ಸೊ ನನಗೆ ನೆಕ್ಸ್ಟ್ ಡೇ ಇಂದನೇ ಬಟ್ಟೆ ಕಟ್ಟಕ್ಕೆ ಶುರು ಮಾಡಿದ್ರು. C-section ಆದರೆ ಕಟ್ಟಲ್ಲ, ಬಟ್ ನೆಕ್ಸ್ಟ್ ಡೇ ಇಂದನೇ ಅವರೇನೆ ಅಲ್ಲೇ ನರ್ಸೇನೆ ಟೈಟಾಗಿ ಬಟ್ಟೆ ಕಟ್ಟೋಕ್ಕೆ ಶುರು ಮಾಡಿದ್ರು. ಆಲ್ಮೋಸ್ಟ್ ನಾನು 5 days ಇದ್ದೆ ಅಲ್ಲೇ. 5 days 3 to 4 days ಏನೋ 4 daysವರೆಗೂ ಇಟ್ಕೊಂಡಿದ್ರು. ಬಿಕಾಸ್ ಅದೇನೋ ಹೇಳದ್ನಲ್ಲ, ಫೆಸಿಲಿಟಿ ಯೂಸ್ ಮಾಡ್ಕೊಂಡಿದ್ರಿಂದ ಅದು ಇದು ಅದಂತ ಹೇಳ್ತಾನೆ ಇದ್ರು. ನಮಗಂತೂ ಸಾಕಾಗೋಗಿತ್ತು, ಬಿಟ್ರೆ ಸಾಕಪ್ಪ ಅನ್ಸ್ಬಿಟ್ಟಿತ್ತು. ಇನ್ನೊಂದೇನಂದರೆ ಕೋಪನೂ ಇತ್ತು, ಜೊತೆಗೆ ನಾರ್ಮಲ್ ಆಯ್ತಲ್ಲ, ಎಲ್ಲ ಒಳ್ಳೇದಾಯ್ತಲ್ಲ ಬಿಡು ಅಂತ ನಾವು ಸುಮ್ಮನಾಗ್ಬಿಟ್ವಿ. ಅದೇ ಹೇಳ್ತಿಲ್ವಾ, ಡಾಕ್ಟರು ತುಂಬ ಚೆನ್ನಾಗಿ ಎಲ್ಲ ನೋಡ್ತಾಯಿದ್ರು, ಎಲ್ಲ ಮಾಡಿದ್ರು. ಆಬ್ವಿಯಸ್ ಆಗಿ ಅವ್ರದ್ದು ತುಂಬ ಇದಿರುತ್ತೆ. ಆ್ಯಂಡ್ ನರ್ಸ್ಗಳಂತೂ
ಅಲ್ಲಿರೋ ನರ್ಸ್ಗಳಿಗೆ ಕೈ ಎತ್ತು ಮುಗಿಬೇಕು. ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನೆಕ್ಸ್ಟ್ ಡೇಯಿಂದನೇ ಅವರೇ ಬಟ್ಟೆ ಕಟ್ತೀನಿ ನಾನು, ಬಟ್ಟೆ ಕಟ್ಕೊ ಅಂತೆಲ್ಲ ಅಮ್ಮ ಮನೆಯಿಂದ ಸೀರೆ ಎಲ್ಲ ತರಿಸಿ 3 to 4 ಡೇಸ್ವರೆಗೂ ಪಾಪ ಪ್ರಿಯನೇ ಮನೆಯಿಂದ ಅಡುಗೆ ಎಲ್ಲ ಮಾಡಿ ಕಳಿಸ್ತಾ ಇದ್ಲು. ಅವಳು ಕೆಲಸನೂ ಬ್ಯಾಲೆನ್ಸ್ ಮಾಡಿಕೊಂಡು ಅಲ್ಲಿಗೂ ಬಂದು ಸ್ವಲ್ಪ ತಿದ್ದು, ಅಮ್ಮ ನಾನು ಪವನೇ ಇದ್ದಿದ್ದು, ಆಂಟಿ ಅಂಕಲು ಬಂದು ಹೋಗ್ತಿದ್ರು. ಬಿಕಾಸ್ ಅಲ್ಲಿ ಯಾರನ್ನೂ ಇರೋಕ್ಕೆ ಬಿಡ್ತಿರ್ಲಿಲ್ಲ ಆ್ಯಂಡ್ ಯಾರನ್ನೂ ನೋಡೋಕ್ಕೂ ಬಿಡ್ತಿರ್ಲಿಲ್ಲ. ಸೊ ಆದ್ರೂ ಒಂದಷ್ಟು ಜನ ಬಂದು ನೋಡ್ಕೊಂಡು ಹೋದ್ರು. ಕ್ಯೂರಿಯಾಸಿಟಿ ಅನ್ನೋದು ಇರುತ್ತಲ್ಲ, ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಂದು ಒಂದಷ್ಟು ನೋಡ್ಕೊಂಡು ಹೋದ್ರು. ಒಂದಷ್ಟು ಜನಕ್ಕೆ ನಾನೇ ಬೇಡ ಮನೆಗೆ ಬಂದುಬಿಡಿ, ಇಲ್ಲಿ ಯಾರನ್ನೂ ಬಿಡ್ತಿಲ್ಲ ಅಂತ ಹೇಳಿದ್ದೆ. ಅದಾದಮೇಲೆ ತುಂಬ ಜನ ಮನೆಗೆ ಬಂದಿದ್ದಾರೆ. ಎಲ್ಲನೂ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದು ಜಸ್ಟ್ ನನ್ನ ಬರ್ತ್ ಎಕ್ಸ್ಪೀರಿಯನ್ಸ್ ಅಂತ ಮಾತ್ರ ಇಷ್ಟು ಹೇಳಿದೆ. ಸೊ ಈ ಥರ ಇತ್ತು ನನ್ನ ಬರ್ತ್ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ 7 hours ಲೇಬರ್ ಪೇಯ್ನ ನಾನು ತಡ್ಕೊಂಡಿದ್ದೀನಿ. ಇದೇ ಕಡಿಮೆ ನಿಜ ಹೇಳಬೇಕಂದ್ರೆ. ಬಟ್ ಒಂದು ಸತಿ ಆ ಪೇಯ್ನ್ ಆ ಕ್ಷಣಕ್ಕಷ್ಟೇ. ಅದಾದಮೇಲೆ ನಾನು ಹಂಗೆ ಕಿರ್ಚಾಡ್ತಾ ಇದ್ದೆ, ಇದು ಮಾಡ್ತಾಯಿದ್ದೆ. ಬಟ್ ಆ ಕ್ಷಣಕ್ಕೆ ನೀವು ತಡ್ಕೊಂಡ್ಬಿಟ್ರೆ ಅದಾದಮೇಲೆ ನೀವು ನಾರ್ಮಲಾಗಿ ಆರಾಮಾಗಿರ್ಬೋದು ಖಂಡಿತವಾಗ್ಲೂ. ಸೊ ಯಾವ ಥರ ನಾನು ಟಿಪ್ಸ್ ಫಾಲೋ ಮಾಡಿದೆ ಎಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ಎಲ್ಲ ಆಯಿತು. ನಾವು ಡಿಸ್ಚಾರ್ಜ್ ಯಾವಾಗ ಅಂತ ಕೇಳ್ತಾನೆ ಇದ್ವಿ. ಇವತ್ತು ನಾಳೆ ಅಂತಾನೆ ಇದ್ರು. ನಮಗಂತೂ ಎಲ್ಲರೂ ನಾರ್ಮಲ್ ಡೆಲಿವರಿ ಆಗಿ ಯಾಕೆ ಇಷ್ಟು ದಿನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ತುಂಬ ಕೋಪ ಬಂದುಬಿಟ್ಟಿತ್ತು ಪವನ್ಗೂ ಅಷ್ಟೇ. ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತಲೇ ಜಾಸ್ತಿ ಅಮೌಂಟ್ನ ನಾವು ಪೇ ಮಾಡಿದ್ವಿ. ಅಮೌಂಟ್ ಎಲ್ಲ ಏನೋ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿನೇ ಪೇ ಮಾಡಿದ್ವಿ. ಪವನ್ನು ಬಿಡಮ್ಮ ಹೋಗಲಿ, ಏನೋ ಎಲ್ಲ ಚೆನ್ನಾಗಿ ಆಯ್ತಲ್ವ, ಏನೂ ತೊಂದರೆ ಆಗ್ದಲೆ ಎಲ್ಲನೂ ನಾರ್ಮಲಾಗಿ ಆಯ್ತಲ್ವ ಬಿಡು ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಅಮ್ಮನೂ ಹಂಗೆ ಅಂದರು. ಸೊ ಪ್ರಿಯಾನೇ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಡ್ತಾಯಿದ್ಲು. ಎಲ್ಲನೂ ತೊಗೊಂಬಂದು ಅವಳೆ ಪಾಪ ಎಲ್ಲ ಕೊಡ್ತಾಯಿದ್ಲು. 3 times ನಾವು ಆಚೆ ಏನೂ ತಿಂತಿರಲಿಲ್ಲ, ಮನೆ ನಮಗೆ ನಿಯರ್ ಇದರಿಂದ. ಈ ಥರ ಆಯಿತು. ಆಮೇಲೆ ಡಿಸ್ಚಾರ್ಜ್ ಆಯಿತು. ಡಿಸ್ಚಾರ್ಜ್ ಟೈಮಲ್ಲಿ ನಾನು ನನ್ನ ನರ್ಸ್ಗಳೆಲ್ಲ ಯಾವ್ಯಾವ ಟ್ರೀಟ್ ಮಾಡಿದ್ರು ಅವ್ರಿಗೂ ಎಲ್ಲರಿಗೂ ಸ್ವೀಟ್ ಮತ್ತು ಬಿಸ್ಕೆಟ್ ಬಾಕ್ಸಸ್ ಎಲ್ಲನೂ ತೊಗೊಂಬಂದು ಕೊಟ್ಟು, ಅದೆಲ್ಲ ನನ್ನ ಕ್ಲಿಪ್ಪಿಂಗ್ ಪ್ರಿಯ ಹತ್ರ ಇದೆ, ಒಂದೊಂದು ಕ್ಲಿಪ್ಪಿಂಗ್ ತೊಗೊಳ್ಳು ಲಾಸ್ಟಲ್ಲಿ ಅಂತ ಹೇಳಿದ್ದೆ. ಅದನ್ನೆಲ್ಲ ನಾನು ಬೇರೆ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಎಲ್ರಿಗೂ ಕೊಟ್ಟು ಅವರೆಲ್ಲ ನನಗೆ ರೇಗಿಸ್ತಾಯಿದ್ರು. ಮತ್ತು ನೆಕ್ಸ್ಟ್ ಇಯರು ಬಾ ಅಂತೆಲ್ಲ. ಅಮ್ಮ ನಾನು ಕನಸಲ್ಲೂ ನೋಡ್ಕೊಳ್ಳಲ್ಲ ಮ್ಯಾಮ್, ನನಗೆ ಸಾಕಾಗಿ ಆಲ್ರೆಡಿ ಮಾಡಿದ್ದಾರೆ ಅವರು ಕೂಡ. ಪೇಷನ್ಸ್ ಅನ್ನೋದು ನಿಜವಾಗ್ಲೂ ತುಂಬ ಇರಬೇಕು. ಸೊ ಈ ಥರ ಆಯಿತು ನನ್ನ ಡೆಲಿವರಿ ಸ್ಟೋರಿ. ಯಾರಾದರೂ ಹಾಸ್ಪಿಟಲಲ್ಲಿ ತೋರಿಸ್ಕೊಬೇಕು ಅನ್ನೋರು ಈ ಥರ ನಾನು ಹೇಳಿದ್ನಲ್ಲ, ESI ಅಥವಾ ಇನ್ಶೂರೆನ್ಸ್ ಫೆಸಿಲಿಟಿ ಇದ್ದರೆ ದಯವಿಟ್ಟು ಹೋಗಬೇಡಿ. ಆ ಥರ ಫೆಸಿಲಿಟಿ ಏನೂ ಇಲ್ಲ ಅಂತ ಅಂದರೆ ಹೋಗಿ ನೀವು ಆರಾಮಾಗಿ ತೋರಿಸ್ಕೋಬೋದು. ಇನ್ಶೂರೆನ್ಸ್ ಆದ್ರೂ ಓಕೆ ಒಂದು ಪಕ್ಷ, ಬಟ್ ESI ಇಂದ ಹೋಗ್ತೀನಿ ಅನ್ನೋದಾದರೆ ದಯವಿಟ್ಟು ಹೋಗೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ನಾನು ನಾರ್ಮಲ್ ಡೆಲಿವರಿ ಆಗೋಕ್ಕೆ ಏನೇನು ಟಿಪ್ಸ್ ಫಾಲೋ ಮಾಡಿದೆ ಅಂತ ಹೇಳ್ತೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಇದರಲ್ಲಿ ಜಸ್ಟ್ ನಾನು ನಾರ್ಮಲ್ ಡೆಲಿವರಿ ಎಕ್ಸ್ಪೀರಿಯನ್ಸ್ನ ಹೇಳಿದ್ದೀನಿ ಅಷ್ಟೇ. ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಕೌಂಟ್ ಇದೆ, ಪ್ರೀತು ಗೌಡ ಕನ್ನಡ ವ್ಲಾಗ್ಸ್ ಅಂತ. ಅದನ್ನು ಕೂಡ ಫಾಲೋ ಮಾಡಿ. ಮುಂದೆ ತುಂಬ ಯೂಸ್ಫುಲ್ ವೀಡಿಯೋಸ್ನ ಹಾಕ್ತೀನಿ, ನೋಡ್ತಾ ಇರಿ. ಆ್ಯಂಡ್ ಇನ್ನೊಂದು ಹೇಳಬೇಕು, ನಾನು ಟ್ರಿಪ್ಗೆ ಹೋಗಿದ್ನಲ್ಲ, ಅಲ್ಲಿ ನನ್ನ ಬೇಬಿ ಶವರ್ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಸರ್ಪ್ರೈಸ್ ಆಗಿ ಮಾಡಿದರು. ಅದರದ್ದು ವೀಡಿಯೋಸ್ ಎಲ್ಲ ಇದೆ. ತುಂಬಾ ಖುಷಿ ಆಗುತ್ತೆ ಆ ಥರ ಒಳ್ಳೊಳ್ಳೆ ಫ್ರೆಂಡ್ಸ್. ನಾನು ಆವಾಗಲೇ ನನಗೆ ಹಳು ಬಂತು ಅಂತ ಹೇಳೋದ್ನಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದವರು ಏನೂ ಮಾಡಲಿಲ್ಲ. ಎಕ್ಸ್ಪೆಕ್ಟ್ ಮಾಡದೇ ಇರೋರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ನನಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ. ಒಳ್ಳೊಳ್ಳೆ ಏನು ಹೇಳ್ತಾರೆ, ಫ್ರೆಂಡ್ಸ್ ಅನ್ನೋದಕ್ಕಿಂತ ಅವರೆಲ್ಲ ನನ್ನ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ವರ್ಷನ್ ಮಾತ್ರ ಮರೆಯೋಕ್ಕೆ ಆಗಲ್ಲ. ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾಳೆ. ನಾನು ಅವಳು ಒಂದೇ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ರಿಂದ. ಸೊ ಇವಾಗ ಅವಳನ್ನ ತುಂಬ ನಾನು ಮಿಸ್ ಮಾಡ್ಕೊತೀನಿ. ಸೊ ಆ ವಿಡಿಯೋಸನ್ನು ಹಾಕ್ತೀನಿ ನಾನು ಬರ್ತಾ. ಸೊ ಅಲ್ಲಿವರೆಗೂ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.